ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಅಂತ ಈ ವಿಡಿಯೋದಲ್ಲಿ ಆಟಮ್ಸ್ ಚಾಪ್ಟರ್ನ ಕಂಪ್ಲೀಟ್ ಒನ್ ಶಾರ್ಟಲ್ಲಿ ಮುಗಿಸೋಣ. ಸೊ ಡೆಫಿನೇಷನ್ಸ್ ಆಗಿರಲಿ, ಪಾಸ್ಟ್ಲೇಟ್ಸ್ ಆಗಿರಲಿ, ಡಿರೈವೇಷನ್ಸ್ ಆಗಿರಲಿ, ಸೊ ಎಲ್ಲದನ್ನು ಒಂದೇ ವಿಡಿಯೋಲಿ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಹೇಳ್ತಾ ಇದೆ, ಸೊ ಒನ್ ಶಾರ್ಟ್ ವಿಡಿಯೋಸ್ ತುಂಬ ಹೆಲ್ಪ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ತುಂಬ ದೊಡ್ಡ ಲೆಕ್ಚರ್ಸ್, ಇನ್ಫ್ಯಾಕ್ಟ್ ವೇವ್ ಆಪ್ಟಿಕ್ಸ್ ಆಗಿರಲಿ, ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ಆಗಲಿ, ತುಂಬ ದೊಡ್ಡ ಚಾಪ್ಟರ್ಸ್ ತುಂಬ ಅತಿ ಕಡಿಮೆ ಸಮಯದಲ್ಲಿ ಮುಗಿಸಿದ್ದೀನಿ. ಆ್ಯಂಡ್ ಮೆನಿ ಆರ್ ಸೇಯಿಂಗ್ ದಟ್ ಸೊ ಎಂಟೈರ್ PUCಲಿ ಅರ್ಥ ಆಗಿರಲಿಲ್ಲ, ಬಟ್ ವಿದಿನ್ 1.5 or 2 hours ನಮಗೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೋ ಮಚ್ ಸಪೋರ್ಟ್ ಮಕ್ಕಳೇ. ಆ್ಯಂಡ್ ಇನ್ನೂ ಜಾಸ್ತಿ ವೀಡಿಯೋಸ್, ಸೊ ಐ ಥಿಂಕ್ ಎಕ್ಸಾಮ್ಸ್ ಅಪ್ರೋಚಿಂಗ್ ಅಲ್ವಾ, ಸೊ ಬೇಗ ಎಲ್ಲ ಮುಗಿಸ್ತೀನಿ. ಆ್ಯಂಡ್ ಡು ನಾಟ್ ವರಿ, ಆಲ್ ಐ ವಾಂಟ್ ಇಸ್ ದಟ್ ನೀವು ಫಿಸಿಕ್ಸ್ ಎಕ್ಸಾಮ್ಸಿಂದ ಆಚೆ ಬರೋಕ್ಕಂದ್ರೆ ಯು ಹ್ಯಾವ್ ಟು ಕಮ್ ವಿತ್ ಲಾಫಿಂಗ್, ಸ್ಮೈಲಿ ಫೇಸಸ್ ಆ್ಯಂಡ್ ವಿತ್ ಲಾಟ್ ಆಫ್ ಲಾಫಿಂಗ್ ಆ್ಯಂಡ್ ಹ್ಯಾಪಿನೆಸ್, ನಗುತ್ತಾ ಬರಬೇಕು. ಓಕೆ, ಆ್ಯಂಡ್ ಸೊ ಫಸ್ಟ್ ಲೆಟ್ಸ್ ಡೈರೆಕ್ಟ್ಲಿ ಸ್ಟಾರ್ಟ್ ದ ಚಾಪ್ಟರ್ನ. ಆ್ಯಂಡ್ ಇಲ್ಲಿ ಆಟಮ್ಸಲ್ಲಿ ಬೇಸಿಕಲಿ ತುಂಬ ಕಡಿಮೆ ಕಾನ್ಸೆಪ್ಟ್ ಇರುತ್ತೆ. ಸೊ ಒಂದು ರುದರ್ಫೋರ್ಡ್ಸ್ ಮಾಡೆಲ್, ಬೋರ್ಸ್ ಮಾಡೆಲ್. ಸೊ ನಾನು ವಿಡಿಯೋ ಹೇಳ್ಬೇಕಂತ ಹೇಳಿದ್ರೆ ಅಲ್ಲಿ ಟೆಲ್ ಯು ಡಿರೈವೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತು ಜೊತೆಯಲ್ಲಿ KCET ಕೆಲವೊಂದ್ಸತಿ ಫಾರ್ಮುಲಾಸ್ ಯಾವ್ದು ನೋಡ್ಕೊಂಡಿರ್ಬೇಕು ನೀವು, ಯಾವ್ದು ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇರ್ತೀನಿ. ಆ್ಯಂಡ್ ದಿಸ್ ಸೆಕೆಂಡ್ ಚಾಪ್ಟರ್ ಆಫ್ ಮಾಡರ್ನ್ ಫಿಸಿಕ್ಸ್. ಮಾಡರ್ನ್ ಫಿಸಿಕ್ಸ್ ಆಲ್ರೆಡಿ ಡ್ಯೂಯಲ್ ನೇಚರ್ ವೇರಿಯೇಷನ್ ಮುಗಿಸಿನಿ ಒನ್ ಶಾರ್ಟಲ್ಲಿ. ಆ್ಯಂಡ್ ನಂತರ ನ್ಯೂಕ್ಲಿಯರ್ ಇದೆ. ಸೊ ಮಾಡರ್ನ್ ಫಿಸಿಕ್ಸ್ ಇಸ್ ವೆರಿ ಈಸಿ ಟು ಸ್ಕೋರ್ ಆ್ಯಂಡ್ ವೆರಿ ಗುಡ್ ನಂಬರ್ ಆಫ್ ಕ್ವಶನ್ ಗೋನ್ ಟು ಕಮ್. ಮಾರ್ಕ್ಸ್ ಬಿಡುತ್ತೆ, ಒಳ್ಳೆ ಮಾರ್ಕ್ಸ್ ಜಾಸ್ತಿ ಇದೆ ಆ್ಯಕ್ಚುಲಿ ಮಾಡರ್ನ್ ಫಿಸಿಕ್ಸಿಂದ. ಸೊ ಕಮಿಂಗ್ ಟು ಫಸ್ಟ್ ರುದರ್ಫೋರ್ಡ್ಸ್ ಮಾಡೆಲ್. ಬೋರ್ಸ್ ಮಾಡೆಲ್ ಪಾಸ್ಟ್ಲೇಟ್ಸ್ ಇರುತ್ತೆ, ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್. ಆ್ಯಂಡ್ ರೇಡಿಯಸ್ ಮತ್ತು ರೇಡಿಯಸ್ ಆಫ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಎನರ್ಜಿ ಡಿರೈವೇಷನ್ಸ್. ಲೈನ್ ಸ್ಪೆಕ್ಟ್ರಲ್ ಆಫ್ ಹೈಡ್ರೋಜನ್ ಆಟಮ್ ಫಾರ್ಮುಲಾ ಇದೆ, ಅದ್ರ ಮೇಲೆ ಸ್ವಲ್ಪ ನ್ಯೂಮರಿಕಲ್ಸ್ ಕೇಳ್ಬೋದು ಎಕ್ಸಾಮಲ್ಲಿ. ಸೊ ನಂತರ ಡಿ ಬ್ರೋಗ್ಲಿಸ್ ಎಕ್ಸ್ಪ್ಲನೇಷನ್ ಫಾರ್ ದ ಬೋರ್ ಸೆಕೆಂಡ್ ಪಾಸ್ಟ್ಲೇಟ್ ಅಂತ. ಓಕೆ, ಸೊ ಲೆಟ್ಸ್ ಗೋ ಟು ಫಸ್ಟ್ ಟಾಪಿಕ್, ದಟ್ ಈಸ್ ರುದರ್ಫೋರ್ಡ್ಸ್ ಮಾಡೆಲ್. ಸೊ ನೀವೆಲ್ಲ ರುದರ್ಫೋರ್ಡ್ಸ್ ಮಾಡೆಲ್ ಆಲ್ರೆಡಿ ಕಲ್ತಿರ್ತೀರ. ಸೊ ನಿಮ್ಮ ಟೆಂತಲ್ಲಿ, ನಿಮ್ಮ SSLCಯಲ್ಲಿ ಕೂಡ, 10th ಕೂಡ ಈ ರುದರ್ಫೋರ್ಡ್ಸ್ ಮಾಡೆಲ್ ಇತ್ತು. ಬಟ್ ಆದರೆ ಇಲ್ಲಿ, ಸೊ ನಾವು ಸಿನ್ಸ್ ಯು ಆರ್ ಲರ್ನಿಂಗ್ ಇನ್ ಸೆಕೆಂಡ್ PUC, ಯು ಮಸ್ಟ್ ಬಿ ನೋಯಿಂಗ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇದೆ, ಅದ್ರದ್ದು ಏನು ಕನ್ಕ್ಲೂಷನ್ಸ್ ಅಂತ ನೀವೆಲ್ಲ 10th ಕಲ್ತಿರ್ತೀರ. ಬಟ್ ಎಕ್ಸ್ಟ್ರಾ 2 ಕಾನ್ಸೆಪ್ಟ್ ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಇಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಆ್ಯಂಡ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ನೀವು 12th ಕಲಿಬೇಕಂದ್ರೆ ಸ್ವಲ್ಪ ಡೆಪ್ತಲ್ಲಿ ಕಲಿತೀರಾ ವಿತ್ ದ ಫಾರ್ಮುಲಾಸ್ ಅಂಡ್ ಆಲ್. ಸೊ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಯೂಶಲಿ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾರೆ, ಡಿಫೈನ್ ಡಿಸ್ಟೆನ್ಸ್ ಆಫ್ ಕ್ಲೋಸ್ಡ್ ಅಪ್ರೋಚ್ ಆರ್ ಯು ಕ್ಯಾನ್ ಸೇ ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕೇಳ್ತಾರೆ ಆ್ಯಕ್ಚುಲಿ. ಸೊ ದಟ್ಸ್ ಇಟ್. ಓಕೆ, ಫಸ್ಟ್ ಏನು ಎರಡನ್ನ ಅರ್ಥ ಮಾಡ್ಕೊಂಡಿರುತ್ತೆ. ಐ ನಾಟ್ ಎಕ್ಸ್ಪ್ಲೈನಿಂಗ್ ದ ಡೀಟೇಲ್ ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಬೇಕಾಗಿಲ್ಲ. ಸೊ ಯು ನೋ ಆಲ್ರೆಡಿ ದ ಎಕ್ಸ್ಪೆರಿಮೆಂಟ್. ಬಟ್ ಇಲ್ಲಿ ಡೈರೆಕ್ಟಾಗಿ ಬಂದು, ಸೊ ಬೇಸಿಕಲಿ ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಏನು ಗೊತ್ತಾಗುತ್ತೆ ಅಂದರೆ, ದೇ ನೋ ದಟ್ ನ್ಯೂಕ್ಲಿಯಸ್ ಡಿಸ್ಕವರ್ ಮಾಡ್ತಾರೆ, ನ್ಯೂಕ್ಲಿಯಸ್ ಸೈಜ್ ಇಸ್ ಟೂ ಸ್ಮಾಲ್ ಅಂತ. ಸೊ ಇಲ್ಲಿ ನಾವು ಒಂದು ಆಟಮ್ ತೊಗೊಂಡಾಗ, ಇಲ್ಲಿ ನ್ಯೂಕ್ಲಿಯಸ್ ಇದೆ ಅನ್ಕೋಣ. ಸೊ ಐ ಆಮ್ ಟೇಕಿಂಗ್ ಓನ್ಲಿ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಇಸ್ ವೆರಿ ವೆರಿ ಟೈನಿ. ಸೊ ವೆರಿ ಟೈನಿ. ಸೊ ಆಲ್ಫಾ ಪಾರ್ಟಿಕಲ್ ಕಳಿಸಿದಾಗ ಆಲ್ಫಾ ಆಲ್ಸೋ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ನ್ಯೂಕ್ಲಿಯಸ್ ಆಲ್ಸೋ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಬೈ ನೋಯಿಂಗ್ ಹೌ ಮಚ್ rays get deflected, ಎಷ್ಟು ಡಿಫ್ಲೆಕ್ಟ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದಟ್ ವಿ ಕ್ಯಾನ್ ಫೈಂಡ್ ಔಟ್ ದ ಡಿಸ್ಟೆನ್ಸ್ ಆಲ್ಸೋ. ಓಕೆ, ಡಿಪೆಂಡಿಂಗ್ ವಿ ಕ್ಯಾನ್ ಫೈಂಡ್ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್, ಅಪ್ರಾಕ್ಸಿಮೇಟ್ ಸೈಜ್ ಫೈಂಡ್ ಮಾಡ್ಬೋದು. ಓಕೆ, ಐ ರಿಮೂವ್ ದ ಆಟಮ್, ಐ ಡೈರೆಕ್ಟ್ಲಿ ಟೇಕ್ ದ ಓನ್ಲಿ ದ ನ್ಯೂಕ್ಲಿಯಸ್ ತೊಗೊತೀವಿ. ಸೊ ನ್ಯೂಕ್ಲಿಯಸ್ ಅಲ್ಲಿ, ಸೊ ದಿಸ್ ಇಸ್ ಯುವರ್ ನ್ಯೂಕ್ಲಿಯಸ್ ನಾವು. ಸೊ ಇಮ್ಯಾಜಿನ್, ಆ್ಯಂಡ್ ಈಗ ಒಂದು ಆಲ್ಫಾ ಪಾರ್ಟಿಕಲ್ ಕಳಿಸಿದಾಗ, ಸೊ ದಿಸ್ ಒನ್ ರೇ ಆಫ್ ಆಲ್ಫಾ, ದ ರೇ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್. ಈಗ ಏನಾಗುತ್ತೆ ಅಂದರೆ, ಇದು somewhere it will go till here because both are positively charged. Again out there somewhere it will take U-turn. Okay, so 180-degree deflection. So you get different deflection. Most of the alpha rays went, most of 99% ಹೊರಡೆ ಹೋಗುತ್ತೆ. So they go undeviated. That's the reason why we say the atom is 99% empty. Only the small nucleus ಇದೆಯಲ್ವಾ, ಅಲ್ಲಿ ಮಾತ್ರ the entire mass is concentrated ಅಂತ ನಾವು 10th ಅಲ್ಲಿ ಕಲ್ತಿದ್ದ ಬಗ್ಗೆ ಎಲ್ಲ. ಇಲ್ಲಿ ನನಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂದರೆ ಏನಿಲ್ಲಿ, the closest distance between, or the minimum distance between the alpha particle and the nucleus, center of the nucleus, is called as distance of closest approach. It's very simple, and you can derive all those things by taking the mass Z ತಗೊಂಡು, ನಂತರ by using Coulomb's law ತಗೊಂಡು, you can find out the small distance or how much is there. And so ಇದೆಲ್ಲ ಬೇಕಾಗಿಲ್ಲ, so it's not required for board examination point of view. First, distance of closest approach meaning the minimum distance between the alpha particle and the nucleus of that atom, that is called as minimum distance. That's called distance of closest approach. And the ಇನ್ನೊಂದು definition ಬರುತ್ತೆ impact parameter ಅಂತ. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ ಏನು, ಇಟ್ಸ್ ವೆರಿ ಸಿಂಪಲ್ ಅಗೇನ್. ಸೊ ಇಮ್ಯಾಜಿನ್ ದಟ್, ಸೊ ಎಲ್ಲ ರೇಸು 180 ಬರೋದಿಲ್ಲ. ಕೆಲವೊಂದು ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಒನ್ ರೇ ಸಮ್ವೇರ್ ಹಿಯರ್, ಇಟ್ ಗೆಟ್ ಸೊ ಈ ರೇ ಬಂದ್ಬಿಟ್ಟು, ಸೊ ದ ರೇ ಇಸ್ ಗೋಯಿಂಗ್ ಆಸ್ ಇಟ್ ಈಸ್ ಲೈಕ್ ದಿಸ್. ನಾವು ವಾಟ್ ಹ್ಯಾಪನ್, ದಿಸ್ ರೇ ವಿಲ್ ಗೆಟ್ ಸಮ್ವೇರ್ ಡಿವಿಯೇಟೆಡ್ ಲೈಕ್ ದಿಸ್ ಅಲ್ವಾ, ಡಿವಿಯೇಟೆಡ್ ಬಿಕಾಸ್ ದಿಸ್ ಆಲ್ಸೋ an alpha particles, a positively charged particle is going like this and it get deviated because of this. Okay, ಈಗ ಎಷ್ಟು ಡಿವಿಯೇಟ್ ಆಗಿದೆ ಅಲ್ವಾ, ದಿಸ್ ಈಸ್ ಓನ್ಲಿ ಕಾಲ್ಡ್ somewhat like impact parameter. Impact parameter ಅಂದ್ರೆ ನೋಡಿ, ಇದನ್ನ ಎರಡು ಎಕ್ಸ್ಟೆಂಡ್ ಮಾಡೋಣ. ಇಲ್ಲಿ I'll tell definition also. Okay, so for example, there's an angle, some angle theta is there or phi is there. So impact parameter andre it is a perpendicular distance. It's a perpendicular distance
between the velocity vector. And the particle, say alpha particle is going like this, no? So what is direction of this one? Direction of this particle, it is straight over the so distance between this, the line of velocity vector of the alpha particle and the center line of the nucleus. ಸೊ ಅರ್ಥ ಮಾಡ್ಕೊಳ್ಳಿ ಡೆಫಿನೇಷನ್ಸ್. ಇದೆಲ್ಲ ಏನು ಲಾ ಇದೇನು ಯೂನಿವರ್ಸಲ್ ಲಾಸ್ ಅಲ್ಲ, ಇದೆಲ್ಲ ಎಕ್ಸ್ಪ್ಲನೇಷನ್ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಅಂದರೆ ಈ ವೆಲಾಸಿಟಿ ವೆಕ್ಟರ್ ಇದೆಯಲ್ವ, ವೆಲಾಸಿಟಿ ವೆಕ್ಟರ್ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಇದೆಯಲ್ವ ಅದ್ರದ್ದು ಮತ್ತೆ ಸೆಂಟರ್ ಲೈನ್ ಇದೆಯಲ್ವ ಈ ನ್ಯೂಕ್ಲಿಯಸ್ದು, ಇದು ಡಿಸ್ಟೆನ್ಸ್ ಬಂದು ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕರಿತೀವಿ ಅಷ್ಟೇ. ಸೊ ದಿಸ್ ಇಸ್ ಕಾಲ್ಡ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂಡ್ ದಿಸ್ ಇಸ್ ಕಾಲ್ಡ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ನಾವು ಕರಿತೀವಿ. ದಟ್ಸ್ ಆಲ್. ಸೊ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಯು ಕ್ಯಾನ್ ರೈಟ್. ಆಲ್ಸೋ ದಿಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆಲ್ಸೋ ವಿಲ್ ಹ್ಯಾವ್ ಸಮ್ ಆಂಗಲ್ ಡಿಪೆಂಡೆನ್ಸ್ ಅಂತ ಬರುತ್ತೆ. ಸೊ ಇಟ್ ವಿಲ್ ಡಿಪೆಂಡ್, ಲೈಕ್ ಯು ಕ್ಯಾನ್ ಡಿರೈವ್ ದಟ್ ಆಲ್ಸೋ ಅಗೇನ್ ಲೈಕ್ ಕಾಟ್ ಥೀಟಾ ಬೈ ಟು ಸಮಥಿಂಗ್ ಆಂಗಲ್ ಡಿಪೆಂಡೆನ್ಸ್ ಬರುತ್ತೆ. ಆಬ್ವಿಯಸ್ಲಿ ಇಲ್ ಹ್ಯಾವ್ ಡಿಫರೆಂಟ್ ಆಂಗಲ್ಸ್. ಈಗ ಬೇರೆ ಪಾರ್ಟಿಕಲ್ ತಗೊಂಡಾಗ ಇಟ್ ಸಮ್ ಡಿಫರೆಂಟ್ ಆಂಗಲ್ ಅಗೇನ್. ಸೊ ಅದರಿಂದ ಡಿಫರೆಂಟ್ ಆಂಗಲ್ ಡಿಪೆಂಡೆನ್ಸ್ ಇರುತ್ತೆ ಫಾರ್ಮುಲಾದಲ್ಲಿ. ಸೊ ಬೋರ್ಡ್ ಎಕ್ಸಾಮ್ ಡೈರೆಕ್ಟ್ಲಿ ಆಸ್ಕ್ ಯು ಡಿಫೈನ್ ಡಿಸ್ಟೆನ್ಸ್ ಆಫ್ ಕ್ಲೋಸ್ಡ್ ಅಪ್ರೋಚ್ ಆರ್ ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ದಿಸ್ ಡೆಫಿನೇಷನ್ಸ್. ಅರ್ಥ ಆಯ್ತಲ್ವಾ? That's it. Okay. Nantara, so when it comes to formulas, very competitive exams matra formulas ನೋಡ್ಕೊಳ್ಳಿ, and but definitions are sufficient for the board exam. ಈಗ ಫಸ್ಟ್ there is a one topic, Rutherford's model, and again why Rutherford model got failed. Limitation ಕೇಳಿದಾಗ, so you can say that always Rutherford model, it got failed because of the one explanation. ಯಾಕಂದ್ರೆ Rutherford could not explain. ಈಗ ಫಾರ್ ಎಕ್ಸಾಂಪಲ್ ನಾವು ನ್ಯೂಕ್ಲಿಯಸ್ ತಗೊಂತೀವಿ ZD ಅಂತ. ಸೊ ಈಗ ನ್ಯೂಕ್ಲಿಯಸ್ ತಗೊಂಡು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಲ್ವಾ? ಸೊ ಈಗ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ಬೇಕಂತ ಹೇಳಿದ್ರೆ, ಸೊ ಬಿಕಾಸ್ ವೆನ್ ಎವರ್ ಎಲೆಕ್ಟ್ರಾನ್ ರಿವಾಲ್ವ್ಸ್ ಆನ್ ದ ನ್ಯೂಕ್ಲಿಯಸ್, ಸೊ ಈಗ there was a question ಆಗ, ಸೊ ಈಗ accelerating charge ಅಲ್ವಾ? ಸೊ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಅಂದ್ರೆ accelerating charge. This charge, what happens whenever something accelerates, it loses its energy. ಸೊ ಎನರ್ಜಿ ಲೂಸ್ ಆಗಿ ಏನಾಗುತ್ತೆ ಅಲ್ಲಿ, ಸೊ ಅದು ಎನರ್ಜಿ ಲೂಸ್ ಆದಂಗೆ ಇಟ್ ಹ್ಯಾಸ್ ಟು ರೆಡ್ಯೂಸ್ ಇಟ್ಸ್ ಪಾತ್. ಹಿಂಗೆ ಬಂದು ನ್ಯೂಕ್ಲಿಯಸ್ ಅಲ್ಲಿ ಬಿದ್ದು ಇಟ್ ಹ್ಯಾಸ್ ಟು ಡೈ, ಇಟ್ ಹ್ಯಾಸ್ ಟು ಸತ್ತೋಗುತ್ತೆ ನ್ಯೂಕ್ಲಿಯಸ್ ಅಲ್ಲಿ ಬಿದ್ದು. ಸೊ ದಿಸ್ ಇಸ್ ವಾಟ್ ಕಾಮನ್ ಸೆನ್ಸ್ ಅಂದ್ರೆ, ಬಿಕಾಸ್ ಸೊ ವೆನೆವರ್ ದೇರ್ ಇಸ್ ಅನ್ ಆಕ್ಸಿಲರೇಟಿಂಗ್ ಚಾರ್ಜ್ ರೊಟೇಟ್ಸ್ ಆನ್ ದ ನ್ಯೂಕ್ಲಿಯಸ್ and therefore it has to emit a radiation, emit ಮಾಡುತ್ತೆ, and it loses energy, therefore it finally falls into ಒಂದು ಸ್ಪೈರಲ್ ಆಗಿ ಬಂದು ಬಿದ್ದೋಗುತ್ತೆ ಆಕ್ಚುಲಿ. ಅಂದ್ರೆ ದಿಸ್ ವಾಸ್ ಅ ಕ್ವಶನ್ ಆಸ್ಕ್ಡ್ ಟು Rutherford. ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್? ಯಾಕೆ this is what has to happen, but this is not happening. So ಹಂಗೆ ಏನಕ್ಕೆ ಅಂತ Rutherford could not explain this. He could not explain why, he could not explain the stability of the atom. ಅದು ಒಂದು ಲಿಮಿಟೇಷನ್ ಅಂತ. ಓಕೆನಾ? ಸೊ ಈಗ ನಂತರ and but he compared again Rutherford ಏನಾಗುತ್ತೆ, he compared this to like solar model. ಈಗ ನ್ಯೂಕ್ಲಿಯಸ್ ಸನ್ ಹೆಂಗಿರುತ್ತೆ ಮತ್ತು ಅರ್ತ್ ಹೆಂಗೆ ಹೋಗುತ್ತೆ ಅಲ್ಲಿ. ಸೋಲಾರ್ ಮಾಡೆಲ್ ಅಲ್ಲಿ ನಾವು ಸೋಲಾರ್ ಸಿಸ್ಟಮ್ ತೊಗೊಂಡಾಗ ಆಲ್ ಅನ್ಚಾರ್ಜ್ ಬಾಡೀಸ್ ಆ್ಯಕ್ಚುಲಿ, ಬಟ್ ಇಲ್ಲಿ ಬಂದು ಚಾರ್ಜ್ ಬಾಡೀಸು ಆ್ಯಂಡ್ ಆಲ್ಸೋ ಇಟ್ಸ್ ಮೈಕ್ರೋಸ್ಕೋಪಿಕ್ ಫಿನಾಮಿನಾ. ಓಕೆನಾ? ಸೊ ಅದರಿಂದ ಇಟ್ಸ್ ನಾಟ್, ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ದಸ್ ಹಿಯರ್, ದಟ್ಸ್ ಅ ಲಿಮಿಟೇಷನ್ಸ್. ಸೊ ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಸೊ Rutherford ಏನೂ ಮಾಡಿಲ್ಲ ಅಂತ. ಅಫ್ಕೋರ್ಸ್ Rutherford ಇನ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಬಟ್ ಆದರೆ ನೆಕ್ಸ್ಟ್ ಯಾರು ಬರ್ತಾರೆ? ಬೋರ್ ಅಲ್ವಾ? ಸೊ ಬೋರ್ ಬರೋಷ್ಟರಲ್ಲಿ ಇದೆಲ್ಲ ಸ್ಟೋರಿ ಇದ್ದಂಗೆ ಮಕ್ಕಳು, ಇದೆಲ್ಲ ಸ್ಟೋರಿ ಇದ್ದಂಗೆ. ಸೊ ಬೋರ್ ಬರೋಷ್ಟರಲ್ಲಿ ಅದರ್ ಥಿಯರೀಸ್ ಡೆವಲಪ್ಡ್. ಅದರಲ್ಲಿ ಆಲ್ರೆಡಿ ಮ್ಯಾಕ್ಸ್ ಪ್ಲಾಂಕ್ಸ್ ದ ಥಿಯರಿ, ಕ್ವಾಂಟೈಸೇಷನ್ ಥಿಯರಿ ಆಗಿರಲಿ, ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಥಿಯರಿ, ಫೋಟಾನ್ಸ್ ಆಗಿ. ಸೊ ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಕ್ವಾಂಟೈಸೇಷನ್ ಕೇಮ್ ಇನ್ ಟು ಪಿಕ್ಚರ್. ಆಗ ಬೋರ್ ಅದನ್ನು ಯೂಸ್ ಮಾಡಿಕೊಂಡು ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ದೇರ್ ಸಮಥಿಂಗ್ ಕಾಲ್ಡ್, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬೋರ್ಸ್ ಮಾಡಲ್. ಓಕೆ, ಸೊ ಬೋರ್ಸ್ ಮಾಡಲ್ಲಿ ಸಮಥಿಂಗ್ ಕಾಲ್ಡ್ ವಿ ಹ್ಯಾವ್ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಸೊ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟೈಸೇಷನ್ ಮಾಡ್ತೀವಿ. ಅಗೇನ್ ಬೋರ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಪ್ರಾಪರ್ಲಿ. Again, de Broglie explained properly with taking, the wavy nature of the particle also. And there's a very beautiful makle, so Planck, so de Broglie. So, idella on the story, then see, I think maybe you're learning physics in the wrong way actually. Idella on the story, the interlink, adನ್ನ ಅರ್ಥ ಮಾಡ್ಕೊಂಡ್ರೆ the physics is one of the most beautiful subject on the earth. Okay. ಈಗ ಸೊ ಎನಿವೆ, ಸೊ ದಟ್ಸ್ ಅ ಲಿಮಿಟೇಷನ್ ಆಫ್ ದ ಬೋರ್ Rutherford's model. ಸೊ ಅದು ಓಕೆ. ಸೊ ನಿಮ್ಮ ಎಕ್ಸಾಮಲ್ಲಿ ಮೋಸ್ಟ್ಲಿ ಎರಡೇ ಕಾನ್ಸೆಪ್ಟ್ ಕೇಳ್ತಾರೆ, ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಆ್ಯಂಡ್ ದೆನ್ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಲಿಮಿಟೇಷನ್ಸ್ ಆಫ್ ದ ಬೋರ್ Rutherford's model ಅಂತ. ಅದು ಬಿಟ್ಟು ಎಕ್ಸ್ಪೆರಿಮೆಂಟ್ ಆಲ್ರೆಡಿ ಗೊತ್ತಿರುತ್ತೆ. ಲೈಕ್ ಇನ್ ಆಲ್ಸೋ ಆಸ್ ದ ಡಯಾಗ್ರಾಮ್ ಫಾರ್ ದ Rutherford's model, ಡಯಾಗ್ರಾಮ್ ಬರೀರಿ, ಆಲ್ಫಾ ಸ್ಕ್ಯಾಟರ್ ಎಕ್ಸ್ಪೆರಿಮೆಂಟ್ ಕೇಳ್ಬೋದು. ಅದನ್ನು ಕೇಳಿದ್ರೆ NCERT ಏನು ಡಯಾಗ್ರಾಮ್ ಇಟ್ಟು ಡಯಾಗ್ರಾಮ್ ಬರೀರಿ, ದಟ್ ಈಸ್ ಸಫಿಷಿಯಂಟ್. ಓಕೆ, ಸೊ ಒಂದು ಬೇಸಿಕಲಿ ಯು ಹ್ಯಾವ್ ಒಂದು ಆರ್ಚ್ ಟೈಪ್, ಯು ಹ್ಯಾವ್ ಆರ್ಕ್ ಟೈಪ್ ಇರುತ್ತೆ, ಯು ಹ್ಯಾವ್ ಎ ಗೋಲ್ಡ್ ಫಾಯಿಲ್ ಇರುತ್ತೆ, and then you have that alpha particles coming out. Exam in NCERT book diagram idu, you can write a diagram with the diagram for this. Okay, ನಂತರ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ಬಂದು ನೆಕ್ಸ್ಟ್ ಕೇಳೋದು ಬೋರ್ಸ್ ಮಾಡಲ್. ಬೋರ್ಸ್ ಮಾಡಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ 100% ಕ್ವಶನ್ ಕೇಳ್ತಾರೆ. ಯಾವುದೋ ಒಂದು ಕ್ವಶನ್ ಪಕ್ಕ, ಲಿಮಿಟೇಷನ್ಸ್ ಆಗಿರಲಿ, ಇಲ್ಲ ಅಂತ ಹೇಳಿದ್ರೆ
ಲಿಮಿಟೇಷನ್ಸ್ ಆಗಿರಲಿ ಆರ್ ಪಾಸ್ಟ್ಲೇಟ್ಸ್ ಆಗಿರಲಿ, ಸೊ ಯಾವುದೋ ಒಂದು ಕ್ವಶನ್ನ ಕೇಳ್ಬೋದು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಸೆಕೆಂಡ್ ಬಂದುಬಿಟ್ಟು, ಸೊ ನಮ್ಮ ಸೆಕೆಂಡ್ ಟಾಪಿಕ್ ಬಂದು ಬೋರ್ಸ್ ಮಾಡಲ್. ಓಕೆ, ಸೊ ಏನಾಗುತ್ತೆ ಬೋರ್ಸ್ ಮಾಡಲ್, ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಲಿಮಿಟೇಷನ್ಸು. ಸೊ ಬೋರ್ಸ್ ಮಾಡಲ್ ಬಂದುಬಿಟ್ಟು, ಸೊ ಬೋರ್ಸ್ ಮಾಡಲ್ ಸೊ ಇದು ತುಂಬ ಸಿಂಪಲ್ ಆ್ಯಕ್ಚುಲಿ ಬೋರ್ಸ್ ಮಾಡಲ್. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಡೆಫಿನೇಷನ್ಸ್, ಬೋರ್ಸ್ ಪಾಸ್ಟುಲೇಟ್ಸ್, ರೈಟ್ ದ ಬೋರ್ಸ್ ಪಾಸ್ಟುಲೇಟ್ಸ್ ಅಂತ ಕೇಳ್ತಾನೆ ಬೋರ್ಡ್ ಎಕ್ಸಾಮಲ್ಲಿ. ಓಕೆ, ಸೊ ಫಸ್ಟ್ ಏನು ಬೋರ್ ಏನು ಹೇಳಿದೆ ಅಂದರೆ, ಸೊ ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್ ಇನ್ ಓನ್ಲಿ ಸರ್ಟೈನ್ ಆರ್ಬಿಟ್ಸ್ ವಿತೌಟ್ ರೇಡಿಯೇಟಿಂಗ್ ಎನರ್ಜಿ. ಅಂದರೆ ಎಲೆಕ್ಟ್ರಾನ್ಸ್ ಎಲ್ಲ ಕಡೆ ರಿವಾಲ್ವ್ ಆಗಲ್ಲ, ದಿ ರಿವಾಲ್ವ್ ಓನ್ಲಿ ಸರ್ಟೈನ್ ಆರ್ಬಿಟ್ಸ್ ವಿತೌಟ್ ರೇಡಿಯೇಟಿಂಗ್ ಯಾವುದೇ ಥರ ಎನರ್ಜಿ ರೇಡಿಯೇಟ್ ಮಾಡೋದಿಲ್ಲ. ಆ್ಯಂಡ್ ದೋಸ್ ಆರ್ಬಿಟ್ಸ್ ಆರ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್. ಅರ್ಥ ಆಯ್ತಲ್ವಾ? ಸೊ ಅಂದರೆ ವಾಟ್ ಈಸ್ ದಿ ಸ್ಟೇಷನರಿ ಆರ್ಬಿಟ್ಸ್ ಅಂದರೆ ಏನು, ಆ್ಯಂಡ್ ವಾಟ್ ಈಸ್ ಸ್ಟೇಷನರಿ ವೇವ್ ಅಂದರೆ ಏನು, ಅದೆಲ್ಲ ನಾನು ಲಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಡಿ ಬ್ರೋಗ್ಲಿಸ್ ಎಕ್ಸ್ಪ್ಲನೇಷನ್ ಫಾರ್ ದ ಬೋರ್ಸ್ ಮಾಡಲ್. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕು. ಐ ವಿಲ್ ನಾಟ್ ಗಿವ್ ಡೆಫಿನೇಷನ್. ನೀವು ನಾನು ಎಲ್ಲ ಪಾಸ್ಟ್ಲೇಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಲ್ಸೋ ವಾಂಟ್ ಯು ಟು ಕಮೆಂಟ್. ಓಕೆ, ಸೊ ಬೋರ್ಸ್ ಪಾಸ್ಟುಲೇಟ್ಸ್ ಏನಿದೆ ಅಲ್ವಾ, ಸೊ ನೀವು ಅರ್ಥ ಮಾಡ್ಕೊಂಡೇ ರೀತಿಯಲ್ಲಿ ಯು ಕ್ಯಾನ್ ಕಮೆಂಟ್ ಇಟ್. ಆ್ಯಂಡ್ ಡೆಫಿನೆಟ್ಲಿ ಸೊ ಹೂಎವರ್ ಕಮೆಂಟ್ಸ್ ಐಲ್ ಗಿವ್ ಅ ಹಾರ್ಟ್ ಫಾರ್ ಎವ್ರಿ ಒನ್. ಓಕೆ, ಎಂತಕ್ಕೆ ಅಂದರೆ ಎಕ್ಸಾಮಲ್ಲಿ ನಿಮ್ಗಳು ಇದೇ ಕ್ವಶನ್ ಕೇಳಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಓಕೆ, ನಾನು ಕಮೆಂಟ್ ಮಾಡಿದ್ದೆ ಯೂಟ್ಯೂಬಲ್ಲಿ, ಸೊ ಇಟ್ಸ್ ಐ ಕ್ಯಾನ್ ರಿಮೆಂಬರ್ ಲಾಟ್ ಅಂತ. ಸೊ ಡೆಫಿನೆಟ್ ವಿತ್ ವೆರಿ ಹೈ ಚಾನ್ಸಸ್ ದಿಸ್ ಕ್ವಶನ್ ವಿಲ್ ಕಮ್. ಫಸ್ಟ್ ಏನು, ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್ ಇನ್ ಓನ್ಲಿ in certain orbits without radiating energy, and those orbits are called as what, stationary orbits ಅಂತ ಕರಿತೀವಿ ಆ್ಯಕ್ಚುಲಿ. ಸೊ ಫಸ್ಟ್ ಬಂದು ಸ್ಟೇಷನರಿ ಆರ್ಬಿಟ್ಸ್, ಕೀವರ್ಡ್ಸ್ ಮಾತ್ರ ಬರೀತಾ ಇದ್ದಾರೆ ನನಗೆ, ಸ್ಟೇಷನರಿ ಆರ್ಬಿಟ್ಸ್ ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ ಏನಿಗೆ ಆ್ಯಕ್ಚುಲಿ ಸೆಕೆಂಡ್ ಪಾಸ್ಟುಲೇಟ್ಸು ಇವಾಗ ಬೋರ್ ಹೇಳ್ತಾರೆ. ದ ಬೋರ್ ಟೆಲ್ಸ್ ದಟ್ ಸೊ ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್ ಇನ್ electron can revolve in only those orbits whose angular momentum, ಅಂದರೆ electron will revolve in only those orbits whose angular momentum is always mvr is integral multiple of nh by 2 pi. This is only we call it as a quantization of angular momentum anta. So quantize and in theory the quantization is a very very important concept. In fact we have quantization of charge. Non electric charges field teach modakande properties of electric field line. I still remember many of you commented that properties of electric field lines, quantization of charge. So charge is always integral multiple of ಪ್ಲಸ್ ಆರ್ ಮೈನಸ್ ಏನಿ. ಸೊ ಇಟ್ಸ್ ಕ್ವಾಂಟೈಸೇಷನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳು. ಅಂದರೆ ಏನಂದರೆ ಕ್ವಾಂಟೈಸೇಷನ್ ತುಂಬ ಈಸಿ ತುಂಬ ಈಸಿಯಾಗಿ ಹೇಳ್ಬೇಕಂದ್ರೆ, ನೀವು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಆಗಲೂ ಎಕ್ಸಾಂಪಲ್ ಕೊಟ್ಟಿದ್ದೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಎ ಬಾಕ್ಸ್ ಆಫ್ ಆ್ಯಪಲ್ಸ್, ಯು ವಿಲ್ ಐದರ್ ಹ್ಯಾವ್ 5 apples, 6 apples, 7 apples. ಯು ನಾಟ್ 5.5 apples. ಒಂದು ಆ್ಯಪಲ್ ಫುಲ್ ಇದ್ದು ಮತ್ತು ಹಾಫ್ ಕಟ್ ಆಗಿರೋದಿಲ್ಲ. ಸೊ ಈ ರೀತಿ ಕ್ವಾಂಟೈಸೇಷನ್. ಅದೇ ನೀವು ಸ್ಟೆಪ್ಸ್ ಕ್ಲೈಮ್ ಮಾಡೋಕ್ಕಂತ ಹೇಳಿದ್ರೆ ವಿ ಸೇ ಯು ಕ್ಯಾನ್ ಕ್ಲೈಮ್ ಲೈಕ್ 3 steps 4 steps. ಕ್ಯಾನ್ ಯು ಕ್ಲೈಮ್ like 1.5 steps. ಸೊ ಅರ್ಧ ಸ್ಟೆಪ್ ನೀವು ಗಾಳಿಯಲ್ಲಿ ಕಾಲು ಇಡಬೇಕಾಗುತ್ತೆ. ಸೊ ದಟ್ಸ್ ನಾಟ್ ಪಾಸಿಬಲ್. ಅಂದರೆ ಏನು ಟೋಟಲ್ ಅದೇ ಚಾರ್ಜ್ ತೊಗೊಂಡಾಗ ಅಷ್ಟೇ, ನಾವು ಯಾವುದೇ ಒಂದು ಬಾಡಿ ತೊಗೊಂಡ್ರೆ ಇಟ್ಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ಅದರ ಅರ್ಥ ಏನಂದರೆ, ಒಂದು ಎಲೆಕ್ಟ್ರಾನ್ಗೆ ಒಂದು ಚಾರ್ಜ್ ಇರುತ್ತೆ 1.6 × 10⁻⁹ ಅಂತ, ಬಟ್ ಯು ಕಾಂಟ್ ಹ್ಯಾವ್ ಎ ಚಾರ್ಜ್ ಹಾಫ್ ಆಫ್ ದ್ಯಾಟ್. ಅರ್ಧ ಹೆಂಗೆ ಪಾಸಿಬಲ್? ಇನ್ನು ಎಲೆಕ್ಟ್ರಾನ್ ಅರ್ಧ ಕಟ್ ಮಾಡಿ ನಿಮ್ಗೆ ಕೊಡೋಕ್ಕಾಗುತ್ತೆ? ಆ್ಯಕ್ಚುಲಿ ಇಟ್ಸ್ ನಾಟ್ ಪಾಸಿಬಲ್. ದಟ್ಸ್ ಕಾಲ್ಡ್ ಕ್ವಾಂಟೈಸೇಷನ್. ಅದೇ ರೀತಿ ಸೊ ಇಲ್ಲಿ ನಾವು ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್ ಓನ್ಲಿ ದೋಸ್ ಆರ್ಬಿಟ್ಸ್ ಹೂಸ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h by 2 pi. ಅಂದರೆ ಏನು +2 +3 -2 ಅಂದರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ n ಅನ್ನೋದು ಏನಾದ್ರು ಇರ್ಬೋದು, ಬಟ್ ಯು ಕಾಂಟ್ ಹ್ಯಾವ್ ಡೆಸಿಮಲ್ ಪಾಯಿಂಟ್ಸ್ ಅಂದರೆ. ಓಕೆನಾ? ಸೆಕೆಂಡ್ ಪಾಸ್ಟುಲೇಟ್. ಥರ್ಡ್ ಪಾಸ್ಟುಲೇಟ್, ಇದನ್ನು ಪ್ರೂವ್ ಮಾಡೋಣ. ಇದಕ್ಕೆ ಪ್ರೂಫ್ ಕೂಡ ನಾನು ಹೇಳ್ತೀನಿ ಆ್ಯಕ್ಚುಲಿ ಈಗ. ಸೊ ಡಿ ಬ್ರೋಗ್ಲಿಸ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೇನ್ ಮಾಡ್ತೀವಿ ವೈ ಇಟ್ ಈಸ್ ಈವನ್ ಲೈಕ್ ದಿಸ್ ಅಂತ. ಓಕೆ, ಥರ್ಡ್ ಬಂದು ಸೊ ವೆನೆವರ್ ಥರ್ಡ್ ಪಾಸ್ಟುಲೇಟ್ ಬಂದು ಸೊ ವೆನೆವರ್ ದೇರ್ ಇಸ್ ಎನ್ ಟ್ರಾನ್ಸಿಷನ್, ವೆನ್ ಎಲೆಕ್ಟ್ರಾನ್ ಮೇಕ್ ಟ್ರಾನ್ಸಿಷನ್ from one orbit to other orbit. So whenever the electron make transition between two energy levels, it always emits a photon of energy equal to difference in the energy levels ಅಂತ. ಸೊ ನೀವು ನಾನು ಹೇಳ್ತೀನಿ ಪಾಸ್ಟುಲೇಟ್ಸ್ ನೋಡಿದಾಗ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬ ಟೀಚರ್ ಒಂಥರ ಹೇಳ್ಕೊಡ್ತಾರೆ. ಬಟ್ ಎಲ್ಲಾದರೂ ಒಂದು ಕಾಮನ್ ಥಿಂಗ್, ಒಂದು ಸ್ಟೇಷನರಿ ಆರ್ಬಿಟ್ಟು, ಇನ್ನೊಂದು ಬಂದು ಆಂಗ್ಯುಲರ್ ಮೊಮೆಂಟಮ್, ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮು. ಥರ್ಡ್ ಬಂದುಬಿಟ್ಟು ಎನರ್ಜಿ ಲೆವೆಲ್. ಅಂದರೆ ಏನು, ಯಾವುದೇ ಒಂದು ಎಲೆಕ್ಟ್ರಾನು ಸೊ ಇಟ್ ಎಮಿಟ್ ಆರ್ ಪ್ರೀವಿಯಸ್ ಕೇಸ್ಲಿ ಏನಾಗುತ್ತೆ ಅಂದರೆ, ಸೊ ದೇ ವರ್ ಸೇಯಿಂಗ್ ದಟ್ ಎನರ್ಜಿ ಬಂದು ರೇಡಿಯೇಟ್ ಆಗುತ್ತೆ ಅಂತ. ಸೊ ರುದರ್ಫೋರ್ಡಲ್ಲಿ ರೇಡಿಯೇಟ್ ಆಗಿ ಬಂದು ಇಟ್ ವಿಲ್ ಫಾಲ್ ಅಂಡರ್ ದ ನ್ಯೂಕ್ಲಿಯಸ್ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಅಂದರೆ ಎನರ್ಜಿ, ಎಲೆಕ್ಟ್ರಾನ್ ವಿಲ್ ನಾಟ್ ಲೂಸ್ ಇಟ್ ಎನರ್ಜಿ, ಇಟ್ ಲೂಸ್ ಆರ್ ಗೇನ್ ಎನರ್ಜಿ ಓನ್ಲಿ ವೆನ್ ಇಟ್ ಮೇಕ್ಸ್ ಎ ಟ್ರಾನ್ಸಿಷನ್. ಅಂದರೆ ಏನು, ಯಾವುದೋ ಒಂದು ಹೈಯರ್ ಎನರ್ಜಿಯಲ್ಲಿ E2 ಇದೆ, ಇನ್ನೊಂದು E1 ಇದೆ. ಸೊ ವೆನ್ ಇಟ್ ಮೇಕ್ಸ್ ಟ್ರಾನ್ಸಿಷನ್ ಅಂದರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬಂದಾಗ ಮಾತ್ರ ಎನರ್ಜಿ ರಿಲೀಸ್ ಆರ್ ಅಬ್ಸರ್ವ್ ಆಗುತ್ತೆ. ಆಬ್ವಿಯಸ್ಲಿ ಹೈಯರ್ ಎನರ್ಜಿ ಲೆವೆಲಿಂದ ಲೋವರ್ ಬಂದಾಗ ಇಟ್ ವಿಲ್ ರಿಲೀಸ್ ದ ಎನರ್ಜಿ. ಎಲೆಕ್ಟ್ರಾನ್ ಬಿದ್ದರೆ ಇಟ್ ವಿಲ್ ರಿಲೀಸ್ ದ ಎನರ್ಜಿ. So a photon whose energy is equal to h nu. So this h nu must be equal to E2 - E1 ಅಂತ ಅಷ್ಟೇ.
It's released. ಅದೇ ರೀತಿ ಸೇಮ್ ಥಿಂಗ್ ಇಟ್ ಅಬ್ಸರ್ವ್ಸ್ ಅಂದರೆ ವಿಲ್ ಡಿಸ್ಕಸ್ ನೆಕ್ಸ್ಟ್ ಕಮಿಂಗ್ ಇಯರ್ಲಿ ವಿಲ್ ಡಿಸ್ಕಸ್. ಇದು -13.6 ಎಲೆಕ್ಟ್ರಾನ್ ವೋಲ್ಟ್ಸ್ ಇರುತ್ತೆ, ಇದು -3.4 -1.4 ವೋಲ್ಟ್. ಸೊ ಈ ರೀತಿ ಕ್ವಶನ್ಸ್ ತುಂಬ ಕೇಳ್ತಾರೆ ಎಕ್ಸಾಮ್ಸಲ್ಲಿ, ಸ್ಪೆಷಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವೆರಿ ಗುಡ್ ನಂಬರ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಆನ್ ದಿಸ್. ಓಕೆ, ಅಂದರೆ whenever it falls from higher to lower, it releases energy. When it want to go from lower to higher level, it needs some energy ಅಲ್ವಾ. ಆಬ್ವಿಯಸ್ಲಿ ನೀವು ಕೆಳಗಡೆ ಫ್ಲೋರಿಂದ ಮೇಲೆ ಫ್ಲೋರ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಎನರ್ಜಿ ಬೇಕು, ಮೇಲೆ ಫ್ಲೋರ್ನ ಕೆಳಗಡೆ ಬರೋಕ್ಕಂದ್ರೆ ಎನರ್ಜಿ ಬೇಕಾಗಿಲ್ಲ. ಜಸ್ಟ್ ವಿಂಡೋಯಿಂದ ನಿಮ್ಮನ್ನ ಬಿಸಾಕಿದ್ರೆ ನೀವು ಆಟೋಮೆಟಿಕ್ ಕೆಳಗಡೆ ಬಿದ್ದು ಹೋಗ್ತೀರಾ ಆ್ಯಕ್ಚುಲಿ. ಸೊ ದಟ್ ಈಸ್ ವಾಟ್ ದಿಸ್ ಈಸ್ ಅಬೌಟ್. ಓಕೆ, ನೆಕ್ಸ್ಟ್ ದಟ್ಸ್ ಆಲ್ ಅಬೌಟ್ ಬೋರ್ಸ್ ಪಾಸ್ಟ್ಲಿ. ಅರ್ಥ ಇದೆ ಅಲ್ವಾ? ಒಂದು ಸ್ಟೇಷನರಿ ಆರ್ಬಿಟ್ಟು, ನಂತರ ಆಂಗ್ಯುಲರ್ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್, ನಂತರ ಎನರ್ಜಿ ರಿಲೀಸ್. ಅಂದರೆ ಇದು ಯಾವಾಗಂದ್ರೆ ಅವಾಗ ಎನರ್ಜಿ ಬಿಡೋದಿಲ್ಲ, ಬರೀ ಟ್ರಾನ್ಸಿಷನ್ ಮಾಡಿದ್ರೆ ಮಾತ್ರ ಎನರ್ಜಿ ಬರುತ್ತೆ. ಕೆಳಗಡೆಯಿಂದ ಮೇಲೆ ಬಂದರೆ ಹೈಯರ್ ಎನರ್ಜಿ ಲೆವೆಲ್, ಲೋ when higher energy level to lower energy level it releases energy. Low ಇಂದ ಮೇಲೆ ಹೋಗ್ಬೇಕಂದ್ರೆ it needs energy, it absorbs energy ಅಷ್ಟೇ. ಸೊ ದಟ್ ಡಿಫ್ರೆನ್ಸ್ E2 - E1 is equal to H2, ದಟ್ಸ್ ಎನರ್ಜಿ ಆಫ್ ದ ಫೋಟಾನ್ ಎಮಿಟೆಡ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೋಡಿದ್ರೆ ನೀವು ಬೋರ್ಸ್ ಹ್ಯಾಸ್ ಮೇಡ್ ಯೂಸ್ ಆಫ್ ಕ್ವಾಂಟೈಸೇಷನ್ ಕಾನ್ಸೆಪ್ಟ್ as well as Einstein's photoelectric concept, dual nature radiation ನಾನು ಎಕ್ಸ್ಪ್ಲೈನ್ ಆಲ್ರೆಡಿ ಮಾಡಿದ್ದೀನಿ. ಅಂದರೆ ಏನು, ದಟ್ಸ್ ದ ರೀಸನ್ ವೈ. ಸೊ ನಾವು ರುದರ್ಫೋರ್ಡ್ ಇಸ್ ನಾಟ್ ಲೈಕ್ ರುದರ್ಫೋರ್ಡ್ ಏನೋ ಮಾಡಿಲ್ಲ ಅಂತಲ್ಲ, ರುದರ್ಫೋರ್ಡ್ ಡಿಡ್ ಲಾಟ್ ಆಫ್ ಥಿಂಗ್ಸ್, ಬಟ್ ಬೋರ್ ಬರೋಷ್ಟರಲ್ಲಿ ಇನ್ ಲಾಟ್ ಆಫ್ ಅದರ್ ಕಾನ್ಸೆಪ್ಟ್ ಡೆವಲಪ್ಡ್. ಓಕೆ, ಅದರಿಂದ ಮೇಕಿಂಗ್ ಯೂಸ್ ಆಫ್ ದಿಸ್ ವಿ ಗಾಟ್ ದೀಸ್ ಥಿಂಗ್ಸ್. ಇನ್ನು ಫರ್ದರ್ ಹೋಗ್ತಾ ನೀವು ಫರ್ದರ್ ಹೋದಾಗ ನೀವು ಹ್ಯಾವ್ ಲೈಕ್ ಕ್ವಾಂಟೈಸೇಷನ್, ಮಾಡರ್ನ್ ಫಿಸಿಕ್ಸ್, ಕ್ವಾಂಟಮ್ ಫಿಸಿಕ್ಸ್. ಆ ಕ್ವಾಂಟಮ್ ಫಿಸಿಕ್ಸ್ ಯೂಸ್ ಮಾಡಿ ಇನ್ನೂ ಮಾಡೆಲ್ ಡಿಫೈನ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಲರ್ನ್ ಇನ್ ಕೆಮಿಸ್ಟ್ರಿ ಆಲ್ಸೋ ಅಲ್ವಾ, ಇನ್ ಡೆಪ್ತಲ್ಲಿ. ಸೊ ನಾವು ಫಿಸಿಕ್ಸ್ ಪಾಯಿಂಟ್ ಆಫ್ ಮಾಡಿ ಡಿಸ್ಕಸ್ ಮಾಡ್ತೀವಿ. ಓಕೆನಾ, ಆಯ್ತಾ? ದಟ್ಸ್ ಆಲ್ ಅಬೌಟ್ ದಿಸ್. ಸೊ ನಿಮಗೆ ಅರ್ಥ ಆಗಿದೆಯಾ ಸ್ಟೇಷನರಿ ಆರ್ಬಿಟ್? So electron can revolve only in those orbits, so without radiating. So electron revolves in certain orbits without emitting any energy, without radiating energy, and those orbits are called stationary orbits. And whenever electron revolves in only those orbits whose angular momentum is always integral multiple of h by 2 pi ಅಂತ second postulate. So third postulate ಬಂದು so whenever there's a transition whenever electron make transition between two different energy levels, and the photon is emitted whose energy is equal to h nu, and that's equal to E2 - E1. ನೀವು ಸ್ವಂತ ನೀವು ಹೆಂಗ್ ಬೇಕದು ಹಂಗೆ ನೀವು ಬರೀಬೋದು. ಓಕೆ, ಬಟ್ ದೀಸ್ ಕೀವರ್ಡ್ಸ್ ಹ್ಯಾವ್ ಟು ರಿಮೆಂಬರ್ ಇನ್ ಯುವರ್ keywords has to be remembered. Okay, ನಂತರ so once you understood this, ಈಗ using Bohr's model we can derive the expression for radius expression ನಂತರ also you can derive expressions for and energy of the electron. ಅಂದರೆ ಏನು, ಈಗ ಸೊ ಬೋರ್ಸ್ ಮಾಡೆಲ್ ಪ್ರಕಾರ ಈಗ ನೀವು ಸೆಂಟ್ರಲ್ ನ್ಯೂಕ್ಲಿಯಸ್ ತಗೊಂಡ್ರೆ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಸೊ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ಬೇಕಂತ ಹೇಳಿದ್ರೆ ಈ ಎಲೆಕ್ಟ್ರಾನ್ಗೆ ಆಬ್ವಿಯಸ್ಲಿ ಇಟ್ ಈಸ್ ಸಮ್ ರೇಡಿಯಸ್ ಅಲ್ವಾ. ಸೊ ವಾಟ್ ಈಸ್ ದ ರೇಡಿಯಸ್ ಆಫ್ ದ ಆರ್ಬಿಟ್, ವಾಟ್ ಇಸ್ ದ ಎನರ್ಜಿ ಪೊಸೆಸ್ಡ್ ಬೈ ದ ಆರ್ಬಿಟ್. ಇದನ್ನು ಎರಡು ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ ಡಿರೈವೇಷನ್ ಕೇಳ್ತಾರೆ, ಇದು ಎರಡು ಕೇಳ್ತಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ದೇ ಕ್ಯಾನ್ ಆಸ್ಕ್ ವಾಟ್ ಇಸ್ ಟೈಮ್ ಪೀರಿಯಡ್, ವಾಟ್ ಇಸ್ ಫ್ರೀಕ್ವೆನ್ಸಿ, ವಾಟ್ ಇಸ್ ಆಂಗುಲರ್ ವೆಲಾಸಿಟಿ, ಏನು ಬೇಕಾದರೂ ಕೇಳ್ಬೋದು ಆ್ಯಕ್ಚುಲಿ. ಬಟ್ ಈವನ್ ವೆನ್ ಐ ವಾಸ್ ಡೂಯಿಂಗ್ ದ ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ಅಲ್ಲಿ, so whenever the charge enters the magnetic field, it takes circular rotation. So we have so many things. ಅಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಎಲ್ಲಾನು ಕೇಳ್ಬೋದು ಆ್ಯಕ್ಚುಲಿ. ಸೊ ವಿಲ್ ಡಿಸ್ಕಸ್ ನಾವು ಬೋತ್ ಟೂ ಮೇಜರ್ ಥಿಂಗ್ಸ್. ಒನ್ ಇಸ್ ರೇಡಿಯಸ್, ನಂತರ ಎನರ್ಜಿ ಡಿಸ್ಕಸ್ ಮಾಡಿ. ಡಿರೈವೇಷನ್ ಬರುತ್ತೆ ಎಕ್ಸಾಮಲ್ಲಿ, ತುಂಬ ಸಿಂಪಲ್ ಡಿರೈವೇಷನು. ನೀವು ತುಂಬ ತಲೆ ಕೆಡ್ಸ್ಕೊಂಡಿರಾ, ಯಾವ್ದಾದ್ರು ಬುಕ್ ಓಪನ್ ಮಾಡಿದ್ರೆ ತುಂಬ ದೊಡ್ಡದಾಗಿರುತ್ತೆ, ಬಟ್ ಇಟ್ಸ್ ಅ ವೆರಿ ವೆರಿ ಸಿಂಪಲ್. ಫಸ್ಟ್ ಸೊ derive the expression. I'll erase everything now. But one more ಏನಂದ್ರೆ ಇಲ್ಲಿ ಬೋರ್ಸ್, ದಟ್ಸ್ ಅ ಪ್ರಾಬ್ಲಮ್. ಸೊ ಬೋರ್ಸ್ ಏನಿದೆ ಅಲ್ವಾ, ಸೊ ಇದು ಅಪ್ಲಿಕೇಬಲ್ ಫಾರ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಆಟಮ್ಸ್, ಲೈಕ್ ಹೈಡ್ರೋಜನ್ ಆಗಿರಲಿ, ಲಿಥಿಯಂ ಪ್ಲಸ್ ಆಗಿರಲಿ, ಹೈಡ್ರೋಜನ್ ಹೀಲಿಯಂ ಪ್ಲಸ್ ಆಗಲಿ, ಲಿಥಿಯಂ 2+ ಆಗಿರಲಿ. ಸೊ ಹೈಡ್ರೋಜನ್ ಇಟ್ಸ್ ಲೈಕ್ ಏನು ಕಾಮನ್ ಏನಂದರೆ ನ್ಯೂಕ್ಲಿಯಸ್ ಇರಬೇಕು, ಬರೀ ಒಂದು ಎಲೆಕ್ಟ್ರಾನ್ ಮಾತ್ರ ರಿವಾಲ್ವ್ ಆಗ್ತಾ ಇರಬೇಕು. ಅಂದರೆ ಬೇರೆ ಆರ್ಬಿಟ್ಸ್ ಅಲ್ಲಿ ತೊಗೊಂಡು ಏನು ಮಾಡೋದು, ಅದು ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ದ ಬೋರ್ಸ್ ಅಟಾಮಿಕ್ ಮಾಡೆಲ್ಸ್. ಅದು ಬರೀ ಈ ಥರ ಒಂದು ನ್ಯೂಕ್ಲಿಯಸ್ ಒಂದು ಎಲೆಕ್ಟ್ರಾನ್ ಇರಬೇಕು, ಅದಕ್ಕೆ ಮಾತ್ರ ಎಲ್ಲ ಡೆರಿವೇಷನ್ ನಾವು ಮಾಡ್ತಾ ಇದೀವಿ. ಓಕೆನಾ, ಈಗ ಫಸ್ಟ್ ಸೊ ರೇಡಿಯಸ್. ಸೊ ಕಮಿಂಗ್ ಟು ದ ಡಿಫೈನ್ ದ ರೇಡಿಯಸ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ ಮಕ್ಕಳೇ. ಸೊ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. ಸೊ ಕೇಳಿದ್ರೆ ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕೇಳ್ತಾರೆ. ಸೊ ಬಟ್ ಫಾರ್ಮುಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಒಂದು, ಸೊ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್. ಸೊ ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ, so I think they will ask question like this: derive the expressions for radius of the electron revolving nth orbit of a Bohr's hydrogen atom, assuming the Bohr's postulates, or from Bohr's postulates derive the expression for energy of the radius of the nth orbit of a Bohr ಅಂತ ಕೇಳ್ತಾರೆ. ಕ್ವಶನ್ ಈ ರೀತಿ ಕ್ವಶನ್ಸ್ ಕೇಳ್ಬೋದು ಆ್ಯಕ್ಚುಲಿ ನಿಮಗೆ. ಓಕೆನಾ, ಸೊ ಇಲ್ಲಿ ಸೊ whatever, so we need to get expression for radius. ಸೊ ಏನಂದರೆ, ಸೊ ಫಸ್ಟ್ ಅಗೇನ್, ಸೊ ಇಲ್ಲಿ ಒಂದು ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ನ್ಯೂಕ್ಲಿಯಸ್ ಇದೆ ZE ಅಂತ.
ಸೊ ವಿ ಹ್ಯಾವ್ ದ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್ ಅರೌಂಡ್ ದಿಸ್ ಅಂತ. ಈಗ ನನಗೆ ಎಕ್ಸ್ಪ್ರೆಷನ್ ಬೇಕು, ರೇಡಿಯಸ್ ಅಂತ ಎಷ್ಟು ಅಂತ ಬೇಕು ಆ್ಯಕ್ಚುಲಿ, ಆರ್ ಇಂದ ಎಷ್ಟು ಅಂತ. ಓಕೆ, ಈಗ ಸೊ ಈಗ ಎಲೆಕ್ಟ್ರಾನ್ ಇದೆ. ಸೊ ನೀವು ಎಕ್ಸಾಂಪಲ್ ಏನು ಮಾಡ್ಕೊಂಡು ಅಫ್ಕೋರ್ಸ್ ಯು ಹ್ಯಾವ್ ಟು ರೈಟ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಕನ್ಸಿಡರ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ಆಫ್ ರೇಡಿಯಸ್ ಆರ್ ವಿತ್ ಅ ಡಿಸ್ಟೆನ್ಸ್ ವಿತ್ ಅ ರೇಡಿಯಸ್ ಆರ್, ಓಕೆ, ಆ್ಯಂಡ್ ದ ನ್ಯೂಕ್ಲಿಯಸ್ ಇಸ್ ZE. ಆ್ಯಂಡ್ ದೆನ್ ಈ ರೀತಿ ಬರೀಬೇಕು. ನಾನು ಅದನ್ನೆಲ್ಲಿ ಬರೆಯೋದಿಲ್ಲ, ನೀವು ಎಕ್ಸಾಮಲ್ಲಿ ಹೋದಾಗ ನೀವು ಏನು ಬೇಕಾದರೂ ಮಾಡ್ಬೋದು ಆ್ಯಕ್ಚುಲಿ. ಬಟ್ ಕೋರ್ ಆಫ್ ದ ಡಿರೈವೇಷನ್ ಅಂದರೆ ಇದಕ್ಕೆ ನಾವೀಗ ರೇಡಿಯಸ್ ಫೈನ್ ಮಾಡೋಕ್ಕ. ಸೊ ಯಾವತ್ತೇ ಆಗಲಿ ಏನೇ ಒಂದು, ಸೊ ಎನಿಥಿಂಗ್ ಇಫ್ ರೊಟೇಟ್ಸ್ ಇನ್ ಸರ್ಕ್ಯುಲರ್ ರೊಟೇಷನ್ ಇಟ್ ನೀಡ್ ಟು ಹ್ಯಾವ್ ಎ ಸೆಂಟ್ರಿಪಿಟಲ್ ಫೋರ್ಸ್. ಸೊ ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಇವತ್ತು ಪ್ರೀವಿಯಸ್ ಚಾಪ್ಟರ್ ಅಷ್ಟೇ. ಸೊ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎಲೆಕ್ಟ್ರಾನ್ ರೊಟೇಟ್ ಆಗುತ್ತೆ. ಸೊ ದೇರ್ ಲೊರೆನ್ಸ್, ಯು ಮಸ್ಟ್ ನೋ ಇದನ್ನು QVB sin theta. ಸೊ ಲೊರೆನ್ಸ್ ಫೋರ್ಸ್ ಪ್ರೊವೈಡ್ಸ್ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್. ಅದನ್ನು ಯೂಸ್ ಮಾಡಿ ನಾವು R is equal to mv/qb ಅಂತ ಡಿರೈವ್ ಮಾಡಿದ್ರಿ. ಸೊ ನೀವು ಫಸ್ಟ್ ಪೀಸಲ್ಲಿ ಹೋದರೆ ನಾವು ತುಂಬ ಸತಿ we use that, friction ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹೂ ಇಸ್ ಫಾರ್ ಎಕ್ಸಾಂಪಲ್ ಒಂದು ಸ್ಟೋನ್ ತಗೊಂಡು ಇಫ್ ಯು ರೊಟೇಟ್ ದ ಸ್ಟೋನ್ ಯೂಸಿಂಗ್ ಎ ಸ್ಟ್ರಿಂಗ್, ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ಸ್ ಪ್ರೊವೈಡ್ ದ ಸೆಂಟ್ರಿಪಿಟಲ್ ಫೋರ್ಸ್. ಇಲ್ಲಿ ಯಾರು ಸೆಂಟ್ರಿಪಿಟಲ್ ಫೋರ್ಸ್ ಕೊಡ್ತಾ ಇದ್ದಾರೆ? ಕೂಲುಮ್ಸ್ ಫೋರ್ಸ್. ಸೊ ದ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್ is a Coulomb's force. So Coulomb's force provides necessary centripetal force. For example, Earth rotate ಆಗ್ತಾ ಇದೆ, sun ಸುತ್ತ. So gravitational force provides us as a centripetal force. And again, centripetal force ಇಲ್ಲಿ, so directly you can equate centripetal force must be equal to the Coulomb's force. So mv is what is centripetal force formula? mv square by r, that must be equal to Coulomb's force. Coulomb force ಅಂದ್ರೆ ಏನು? 1/4 pi epsilon naught ZE. ಸೊ ಚಾರ್ಜ್ Q1 into Q2 ಅಂದರೆ ಇದು Q1 into Q2 ಡಿವೈಡೆಡ್ ಬೈ R² ಅಂತ ಫಾರ್ಮುಲಾ ಇದು. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಸೆಂಟ್ರಿಪಿಟಲ್ ಫೋರ್ಸ್, ದ F ಸೆಂಟ್ರಿಪಿಟಲ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್ ಟು F ಕೂಲುಮ್ಸ್ ಫೋರ್ಸ್. ಎರಡು CC ಇದೆ, ಸೊ ಸೆಂಟೆನ್ಸ್ ಬರೀ ಕೂಲುಮ್ಸ್ ಫೋರ್ಸ್ ಅಂತ, ಓಕೆ, ಕೌಲುಮ್ಸ್ ಫೋರ್ಸ್ ಅಂತ. ಸೊ ಎರಡು ಈಕ್ವೇಟ್ ಮಾಡಿ, ಓಕೆ. ಸೊ ಈಕ್ವೇಟ್ ಮಾಡಿದ್ರೆ ವೆರಿ ಸಿಂಪಲ್. ಐ ನೀಡ್ ಟು ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಅಲ್ವಾ. ಸೊ ಆಲ್ರೆಡಿ ಒಂದು ರೇಡಿಯಸ್ ಟರ್ಮ್ ಇದೆ, ಐ ಕ್ಯಾನ್ ಕ್ಯಾನ್ಸಲ್ ಅಂಡ್ ಗೆಟ್ ದ ಎಕ್ಸ್ಪ್ರೆಷನ್. ಬಟ್ ಐ ಹ್ಯಾವ್ ಟು ಯೂಸ್ ಹಿಯರ್ ವಾಟ್? Bohr's postulate. Bohr's postulate ಏನಪ್ಪ? mvr. ಸೊ ಅಲ್ವಾ, angular momentum must be equal to integral multiple of h/2π ಅಂತ. ಅಂದರೆ ಏನು? ಇದನ್ನು ನಾನು ಇಷ್ಟೇ ಇದು ಡಿರೈವೇಷನ್ ತುಂಬ ಈಸಿ. ಇಲ್ಲೊಂದು ಫಾರ್ಮುಲಾ ಇದೆ, ಇಲ್ಲೊಂದು ಫಾರ್ಮುಲಾ ಇದೆ. ಜಸ್ಟ್ ಹ್ಯಾವ್ ಟು ಪ್ಲೇ ವಿತ್ ದೀಸ್ ಟೂ ಫಾರ್ಮುಲಾಸ್. ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಾವು ಯೂಶಲ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ನನಗೆ MVR ಬೇಕಲ್ವಾ. ಇಫ್ ಐ ವಾಂಟ್ ಟು ಸಬ್ಸ್ಟಿಟ್ಯೂಟ್ ದಿಸ್ ಫಾರ್ಮುಲಾ ಹಿಯರ್, ಸೊ ಕೆಲವೊಂದು ಬುಕ್ಕಲ್ಲಿ ದೇ ಡು ಡಿಫ್ರೆಂಟ್ ಟೈಪ್ಸ್. ಕೆಲವೊಂದು ಕ್ಯಾನ್ಸಲ್ ಮಾಡಿದಾಗ, ಕೆಲವೊಂದು ಎಕ್ಸ್ಟ್ರಾ. ಐ ಸಿ ಲಾಟ್ ಆಫ್ ಎಕ್ಸ್ಟ್ರಾ ಸ್ಟೆಪ್ಸ್ ಆರ್ ರಿಟರ್ನ್ ಇನ್ ಮೆನಿ ಆಫ್ ದ ಬುಕ್ಸ್, ಓಕೆ. ಏನು ಬೇಕಾಗಿಲ್ಲ, ತುಂಬ ನೋಡಿ. ಇಲ್ಲೊಂದು M ಇದೆ, ಇಲ್ಲಿ V², ಇಲ್ಲಿ R² ಇದೆ. ಸೊ ಇಫ್ ಐ ಬ್ರಿಂಗ್ ದಿಸ್ ಟರ್ಮ್ ದಿಸ್ ಸೈಡ್, ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಸೊ ಇಫ್ ಐ ಬ್ರಿಂಗ್ ದಿಸ್ ಟರ್ಮ್, ಈ ಟರ್ಮ್ ಇದೆ ಅಲ್ವಾ, ಈ ಟರ್ಮ್ ನಾನು ಈ ಸೈಡ್ ತೊಗೊಂಬಂದಾಗ ಇಲ್ಲಿ R² ಇದೆ, V² ಇದೆ, ಮತ್ತು M ಕೂಡ ಬರುತ್ತೆ ಇಲ್ಲಿ. ಆದರೆ ಐ ನೀಡ್ M² ಅಲ್ವಾ. ಸೊ ಅದರಿಂದ ಏನು ಮಾಡ್ತೀನಿ ನಾನು, ಫಸ್ಟ್ ಈಕ್ವೇಷನ್ಗೆ ಐ ವಿಲ್ ಮಲ್ಟಿಪ್ಲೈ M ಆನ್ ಐದರ್ ಸೈಡ್ಸ್. ಹಾಗೇನಾಗುತ್ತೆ ಇಲ್ಲಿ M² V² ಬರುತ್ತೆ, ಡಿವೈಡೆಡ್ ಬೈ R ಬರುತ್ತೆ. 1/4 pi epsilon naught ಇಂಟು ZE² ಡಿವೈಡೆಡ್ ಬೈ ಇಲ್ಲಿ R² ಇದೆ, ಇಲ್ಲಿ M ಇದೆ, ಓಕೆನಾ. M ಮೇಲೆ ಇಲ್ಲೇ ಬರೆಯೋಣ M ಅಂತ. ಸೊ ಇಲ್ಲಿ M ಅಂತಿದೆ, ಓಕೆ. ಈಗ ನೋಡಿ ಎಷ್ಟು ಈಸಿ ಆಯ್ತು ಈಗ ಫಾರ್ಮುಲಾ. ಸೊ ಈಗ 1/R. ಸೊ ನಾನೇನು ಮಾಡ್ತೀನಿ, ಈ ಟರ್ಮ್ ಇದೆ ಅಲ್ವಾ, ಸೊ ದಿಸ್ ಟರ್ಮ್, ಸೊ whatever this term I have, this term I'll shift it this side. ನಾನು ಶಿಫ್ಟ್ ಮಾಡ್ತೀನಿ. ಹಾಗೇನಾಗುತ್ತೆ ಫಾರ್ಮುಲಾ ಈಗ ಶಿಫ್ಟ್ ಮಾಡಿದಾಗ ನಮಗೆ, ಸೊ 1/R must be equal to 1/4 pi epsilon naught into ZE² M divided by ಇಲ್ಲಿ ಆಲ್ರೆಡಿ M² V² R² ಇದೆ, ಓಕೆ. ಸೊ ದಿಸ್ M² V² R² is nothing but so NH/2. ನಾವು ಈಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದು ಏನಾಗುತ್ತೆ, 1/R is equal to 1/4 pi epsilon naught. ಸೊ ZE² divided by M into ಇದ್ರದ್ದು ಸ್ಕ್ವೇರ್, ಇದು MVR ಅಲ್ವಾ. ನಾವು ವಿ ಹ್ಯಾವ್ ಟು ಸ್ಕ್ವೇರ್ MVR. M² V² R² ಸ್ಕ್ವೇರ್ ಮಾಡಬೇಕು. ಹಾಗೇನಾಗುತ್ತೆ, ಇಲ್ಲಿ N² ಇದೆ, H² ಇದೆ, ಏನು ಡಿನಾಮಿನೇಟರ್ ಇದೆ ಅಲ್ವಾ ಅದು ಮೇಲೆ ಹೋಗುತ್ತೆ. ಅಂದರೆ ಏನು, 4 into π² ಬರುತ್ತೆ. ಅಂದರೆ ನೋಡಿ, ನೀವು ಸ್ಟೆಪ್ಸ್ ಮಾಡಬೇಕಂದ್ರೆ ಎಷ್ಟು ಸ್ಟೆಪ್ಸ್ ಬೇಕಾದ್ರೂ ಮಾಡ್ಬೋದು. ಬಟ್ ಇದು ಕೀ ಸ್ಟೆಪ್ಸ್ ಆ್ಯಕ್ಚುಲಿ, ಅರ್ಥ ಆಯ್ತಲ್ವಾ. ಸೊ ಇದು ಮೇಲೆ ಹೋಗುತ್ತೆ. ದೆನ್ ಯು ಕ್ಯಾನ್ ಕ್ಯಾನ್ಸಲ್ ದ ಥಿಂಗ್ಸ್ ನಾವು. ಇಟ್ಸ್ ವೆರಿ ಸಿಂಪಲ್. ಯು ಕ್ಯಾನ್ ಕ್ಯಾನ್ಸಲ್ 1π, ಇನ್ನು 1π ಕ್ಯಾನ್ಸಲ್ ಮಾಡ್ಬೋದು. ವಾಟ್ ಎಲ್ಸ್ ಗೆಟ್ ಕ್ಯಾನ್ಸಲ್. ಸೊ ನಿಮ್ಮ 4 ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಆ್ಯಂಡ್ ವಾಟ್ ಎಲ್ಸ್ ವಿ ಹ್ಯಾವ್, ಸೊ ದಟ್ಸ್ ಆಲ್ ವಿ ಹ್ಯಾವ್. ಸೊ 1/R. ಸೊ ಈಗ ಏನಾಗುತ್ತೆ ಎಕ್ಸ್ಪ್ರೆಷನು, ಸೊ 1/R that must be equal to we have pi m ZE² ಮೇಲೆ ನಿಮಗೆ pi m ZE² ಇದೆ, ಡಿವೈಡೆಡ್ ಬೈ, ಸೊ ಡಿನಾಮಿನೇಟರ್ ನಿಮಗೆ N² H² ಮತ್ತು ಎಪ್ಸಿಲಾನ್ ನಾಟ್ ಅಂತ ಬರುತ್ತೆ ನಿಮಗೆ. ಇಟ್ಸ್ ವೆರಿ ಸಿಂಪಲ್. ನಿಮಗೆ ರೇಡಿಯಸ್ ಬರಬೇಕಂತಂದರೆ, ಸೊ ರೇಡಿಯಸ್ ಇಸ್ ಈಕ್ವಲ್ ಟು, ನೋಡಿ ಫಾರ್ ಎಕ್ಸಾಂಪಲ್
n square h square epsilon naught divided by pi m into z into e square. That's all. This is the expression for radius. ನೋಡಿ ಎಷ್ಟು ಸಿಂಪಲ್ ಅಲ್ವಾ ಫಾರ್ಮುಲಾ, ಎಷ್ಟು ಸಿಂಪಲ್ ಡಿರೈವೇಶನ್ ಅಂದರೆ ಯು ಜಸ್ಟ್ ಪ್ಲೇಯಿಂಗ್ ವಿತ್ ಟೂ ಈಕ್ವೇಶನ್ಸ್. ಇದೊಂದು ಈಕ್ವೇಶನ್ನು, ಇದೊಂದು ಈಕ್ವೇಶನ್ನು ಆ್ಯಂಡ್ ಇದೊಂದು ಈಕ್ವೇಶನ್. ಈ ಎರಡು ಈಕ್ವೇಶನ್ನ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ಅದನ್ನು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೀವು ಬಿಟ್ಟಿದ್ದು ಲಾಟ್ ಆಫ್ ಲೆಂತ್ ಇರ್ತವೆ ಸಮ್ಟೈಮ್ಸ್ ಇರುತ್ತೆ ಅಂದರೆ ಏನು. ಬಟ್ ನೀವು ಡಿರೈವೇಷನ್ ಮಾಡೋಕ್ಕಂತ ಎಕ್ಸ್ಪ್ಲೇನ್ ಇಲ್ಲಿವರೆಗೂ ಬರೀಬೇಕು ಎಕ್ಸಾಮಲ್ಲಿ. ಬಟ್ ನೀವು ಇನ್ನೂ ಒಂದು ಫರ್ದರ್ ಸ್ಟೆಪ್ ಬರೀಬೋದು, ಬಿಕಾಸ್ ನೀವು ಇಲ್ಲಿ ಬರೆದು ಸಾಕು ಬೋರ್ಡ್ ಎಕ್ಸಾಮಲ್ಲಿ. ಬಟ್ ವಿ ಗಾಟ್ ಆಲ್ರೆಡಿ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್, ಬಟ್ ವಿ ಹ್ಯಾವ್ ಟು ರಿಮೆಂಬರ್, ಬಿಕಾಸ್ ಎವ್ರಿ ಟೈಮ್ ನೀವು ಯಾವುದೋ ಫಾರ್ಮ್ನ ಯಾವುದೋ ಒಂದು ಕ್ಯಾಲ್ಕುಲೇಷನ್ ಮಾಡೋಕ್ಕಂದ್ರೆ ಎವ್ರಿ ಟೈಮ್ ಯು ಟು ಪುಟ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಮಾಸ್ ಆಫ್ ದ ಎಲೆಕ್ಟ್ರಾನ್, ಪೈ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ತುಂಬ ತಲೆನೋವಲ್ವಾ. ಸೊ ಅದಕ್ಕೆ ಇದರಲ್ಲಿ ಎಲ್ಲದೂ ಕಾನ್ಸ್ಟೆಂಟ್ಸ್ ಇದೆ. ಎಚ್ ಕಾನ್ಸ್ಟೆಂಟ್ಸ್ ಇದೆ, ಎಪ್ಸಿಲಾನ್ ಕಾನ್ಸ್ಟೆಂಟ್ ಇದೆ. ನಂತರ ಇಲ್ಲಿ ಏನಿದೆ ಇಲ್ಲಿ ಕಾನ್ಸ್ಟೆಂಟ್, ಮತ್ತು ಇಲ್ಲಿ ಮಾಸ್ ಇದೆ, ಪೈ ಕಾನ್ಸ್ಟೆಂಟ್ ಇದೆ, ಎಮ್ ಕಾನ್ಸ್ಟೆಂಟ್ ಇದೆ, ಇ ಸ್ಕ್ವೇರ್ ಇದೆಲ್ಲ ಕಾನ್ಸ್ಟೆಂಟ್ ಒಂದು ಕಡೆ ಇಟ್ಬಿಟ್ಟು ನಂತರ ಯು ಕ್ಯಾನ್ ಜಸ್ಟ್ ಡೂ ಟೇಕ್ ಓನ್ಲಿ ವಾಟ್ ಈಸ್ ನಾಟ್ ಕಾನ್ಸ್ಟೆಂಟ್, ದಟ್ ಈಸ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಝೆಡ್ ಅಂತ ತಗೊಂಡು ಆ್ಯಕ್ಚುಲಿ. ಅಂದರೆ ಇದೆಲ್ಲ ಕಂಪ್ಲೀಟ್ಲಿ ಕಾನ್ಸ್ಟೆಂಟ್ಸ್ ಅಲ್ವಾ. ಇದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಐ ಥಿಂಕ್ 0.53 ಆಂಗ್ಸ್ಟ್ರಾಮ್ ಅಲ್ಲಿ ಬರುತ್ತೆ. ಸೊ ಇಂಟು ಎನ್ ಸ್ಕ್ವೇರ್ ಇಂಟು ಝೆಡ್. ಸೊ ಯು ಕ್ಯಾನ್ ರಿಮೆಂಬರ್ ದಿಸ್ ಇನ್ ದಿಸ್ ವೇ. ಓಕೆ, ದಿಸ್ ಇಸ್ ಕಾಲ್ಡ್ as Bohr's radius ಅಂತ. ಸೊ 0.53 ಇದೆಲ್ಲ ಅದು Bohr's radius ಅಂತ. ಓಕೆ, ನೆಕ್ಸ್ಟ್ ದಿಸ್ ಇಸ್ ದ ಫಾರ್ಮುಲಾ. R is equal to 0.53 0.53 into n square by z into ಇದನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಫಾರ್ ಹೈಡ್ರೋಜನ್ z is equal to 1 ಅಲ್ವಾ. ಸೊ ನಿಮಗೆ ಫಾರ್ ಹೈಡ್ರೋಜನ್ z is equal to 1, ನಿಮ್ಗೆ ಹೈಡ್ರೋಜನ್ ತೊಗೊಂಡಾಗ ಇಲ್ಲಿ 0.53 into n square divided by z, you put z is equal to 1, you get the what is the radius of the n is equal to 1. n is equal to 1 ಇನ್ನು ಜಾಸ್ತಿ ಆಗುತ್ತೆ, n is equal to 3 ಇನ್ನು ಜಾಸ್ತಿ ಆಗುತ್ತೆ. ಈ ರೀತಿ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಲ್ವಾ? ಇಟ್ಸ್ ವೆರಿ ಸಿಂಪಲ್ ಲೈಕ್ ಇಟ್ ಇಸ್. ನಾವು ದಿಸ್ ಇಸ್ ಹೌ ಯು ಹ್ಯಾವ್ ಟು ರಿಮೆಂಬರ್ ನಾವು. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್. ಸೊ ಎರಡು ಫಾರ್ಮುಲಾಸ್ ಇರುತ್ತೆ ಇಲ್ಲಿ, ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ಇನ್ ದಿಸ್ ವೇ. ಅರ್ಥ ಆಯ್ತಾ? ಈಗ ಸೊ ಒನ್ಸ್ ಯು ಅಂಡರ್ಸ್ಟುಡ್ ದಿಸ್, ನಾವು ಲೆಟ್ಸ್ ಗೋ ಟು ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಎಕ್ಸ್ಪ್ರೆಷನ್. ಓಕೆ, ಸೊ ನಾನು ಸೈಡ್ ಬಟ್ ಹೇಳ್ತಾ ಇದ್ದೀನಿ ಮತ್ತೆ ಎಕ್ಸಾಮಲ್ಲಿ. ಸೊ ತುಂಬ ಜನ ಮಕ್ಕಳು ಇಷ್ಟೇ ಬರೋದಿಲ್ಲ ಬೋರ್ಡ್ ಎಕ್ಸಾಮ್. ಡೋಂಟ್ ರೈಟ್ ಮಕ್ಕಳು, ಇದು 5 ಮಾರ್ಕ್ಸ್. ಫಸ್ಟ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಏನು. ಸೊ ನೀವು ಫಸ್ಟ್ ಎಕ್ಸ್ಪ್ಲೇನ್ ಮಾಡಬೇಕು ವಾಟ್ ಈಸ್ ದ, ಇದನ್ನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ. ಕನ್ಸಿಡರ್ ಎ ನ್ಯೂಕ್ಲಿಯಸ್ ಆಫ್ ಕನ್ಸಿಡರ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ದ ಚಾರ್ಜ್ ಆಫ್ ನ್ಯೂಕ್ಲಿಯಸ್ ದ ZE and then this is E, the radius is R ಅಂತ ಎಕ್ಸ್ಪ್ಲೇನ್ ಮಾಡಿ. ನಂತರ when the nucleus rotates, therefore the centripetal, write the full sentences. The centripetal force is provided by the Coulomb's force, therefore for dynamically equilibrium ಅಂದರೆ ಇದು ಎರಡು. see what is dynamically equilibrium ಅಂದರೆ electron is revolving but still the net force on that is 0 actually. So for dynamically equilibrium, so we can say the mv square by r must be equal to the Coulomb's force, and equate that in the equation 1 and tagoli, equation 2 and tagoli. You write again one more sentence here. From the Bohr's postulate we can find out, from the Bohr's second postulate we know that mvr is equal to nh by 2 pi. From equation 1 equation 2, substituting multiplying equation 1 with both the sides m, then we get this xy equation. Right, equation 3 in the ಬರ್ಕೊಳ್ಳಿ ಬೇಕಾದ್ರೆ. Now substituting now equation 3 ನ modify ಮಾಡ್ಕೊಳ್ಳಿ. Now substituting equation 2 in equation 3, we get like this. Then you substitute it and substitute it, then do all these things. ಅಂದರೆ ಏನು, ಈ ರೀತಿ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ದೇರ್ಸ್ ಅ 2 ways ಆಲ್ವೇಸ್. ಒಂದು ಅರ್ಥ ಮಾಡ್ಕೋಬೇಕು, ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ನಾನು ಸ್ಟೂಡೆಂಟ್ ಆಗಿಬೇಕಂದ್ರೆ ಯಾವತ್ತೇ ಆಗಲಿ ಯಾವುದೇ ಡಿರೈವೇಷನ್ ಇದೇ ರೀತಿ ಅರ್ಥ ಮಾಡ್ಕೊತಾ ಇದ್ದೆ. ಆ್ಯಂಡ್ ಎಕ್ಸಾಮಲ್ಲಿ ಹೋದಾಗ ನಾನೇ ಸ್ಟೆಪ್ಸ್ ಬರೀತಾ ಇದ್ದೆ. ಆದರೆ ಈ ಮಕ್ಳು ಏನು ಮಾಡ್ತಾರೆ ಅಂದರೆ ಎಲ್ಲಾದರೂ ಸ್ಟಾರ್ಟಿಂಗಿಂದ ಎಂಡಿವರೆಗೂ ಮಗ್ಗಪ್ ಮಾಡ್ತಾರೆ ಆ್ಯಕ್ಚುಲಿ. ಯಾವುದೋ ಸ್ಟೆಪ್ 1 ಸ್ಟೆಪ್ ಎಕ್ಸಾಮ್ ಹೋದಾಗ ಏನಾಗುತ್ತೆ, ಯಾವುದೋ ಒಂದು ಸ್ಟೆಪ್ ಮರ್ತೋಗ್ತೀರಾ, ಇದು ಹೆಂಗೆ ಬಂತು ಸ್ಟೆಪ್ ಅಂತ. ಸೊ ಡೋಂಟ್ ಡೂ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಯಾಕಂದರೆ ನೀವೆಲ್ಲ ನಂತರ ನೀವು ಫ್ಯೂಚರ್ BSc MSc ಇಂಜಿನಿಯರಿಂಗ್ ಇದೆಲ್ಲ ಹೋದಾಗ, ಸೊ ನನ್ನ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಸ್ಪೆಷಲೈಸೇಷನು. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಹೇಳ್ಬೇಕಂದ್ರೆ ಡಿರೈವೇಷನ್ ಬಂದು 7-8 ಪೇಜ್ ಇರುತ್ತೆ ಒಂದು. ಸೊ 7-8 ಪೇಜ್ ಇರುತ್ತೆ. ಇಟ್ಸ್ ಇಂಪಾಸಿಬಲ್ ಟು ರಿಮೆಂಬರ್ ಡಿರೈವೇಷನ್ ಆಯಿತಾ. ಸೊ ಅದರಿಂದ ಸೊ ಆಲ್ವೇಸ್, ಸೊ ದಟ್ಸ್ ಹೌ ವಿ ಡೂ ಇಟ್ ಆ್ಯಕ್ಚುಲಿ. ಈ ಥರ ಮಾಡ್ಕೊಳ್ಳಿ, ರಿಮೆಂಬರ್ ಆಲ್ವೇಸ್. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಹಿಯರ್ ಇಟ್ ಇಸ್, ದಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ಎಲೆಕ್ಟ್ರಾನ್. ಈಗ ಎನರ್ಜಿ ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಡಿಸ್ಕಸ್ ದಿಸ್ ಆ್ಯಂಡ್ ನೆಕ್ಸ್ಟ್. ಓಕೆ, ಫಸ್ಟ್ ಈಗ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಅಂದರೆ ಏನು. ಒಂದು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದ್ರೆ, ಸೊ ವಾಟ್ ಈಸ್ ದ ಎನರ್ಜಿ. ಈ ಎಕ್ಸಾಮಲ್ಲಿ ಕೇಳಿದ್ರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ energy of an electron, total energy of electron revolving in the nth orbit of an revolving in an hydrogen atom ಅಂತ ಕೇಳ್ಬೋದು. ಯಾವುದು, assuming the radius. ಅಂದರೆ ಏನು, ಈ ಫಾರ್ಮುಲಾದಲ್ಲಿ we have to use the radius formula.
So we know already this formula. R is equal to what formula? R is equal to n square h square epsilon naught divided by pi m z e square. So ಈ ಫಾರ್ಮುಲಾ ಗೊತ್ತಿದೆ. ಸೊ ಇದನ್ನ ಆಲ್ರೆಡಿ ಯೂಸ್ ಮಾಡಿಕೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಡಿರೈವ್ ಮಾಡಿ ಅಂತ ಕೇಳ್ತಾರೆ ಆಕ್ಚುಲಿ. ಓಕೆನಾ, ಇದು ತುಂಬಾ ಈಸಿ ಡಿರೈವೇಷನ್, ತುಂಬಾ ಈಸಿ ಡಿರೈವೇಷನ್. ಸೊ ಅಗೇನ್ ಸಿ ಝೆಡ್ ಇ ಆಯ್ತಾ. ಸೊ ಝೆಡ್ ಇ ಇದು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಲ್ವಾ, ಎಲೆಕ್ಟ್ರಾನ್ ರಿವಾಲ್ವಿಂಗ್ ದಿಸ್. ಓಕೆ, ಈಗ ಸೊ ಈ ಎಲೆಕ್ಟ್ರಾನ್ಗೆ ಯಾವುದು ವಾಟ್ ಕೈಂಡ್ ಆಫ್ ಎನರ್ಜೀಸ್ that electron is possessed. Since electron is moving, so electron move ಆಗ್ತಾ ಇದೆಯಲ್ವಾ, so obviously it will have kinetic energy. And also ಈಗ so kinetic energy ಇರುತ್ತೆ. And also we know that though since there is always Coulomb's force is there. ಈಗ ನೀವು ಆಲ್ರೆಡಿ ಸೆಕೆಂಡ್ ಚಾಪ್ಟರ್ ಕಲ್ತಿದ್ದೀರಾ. So whenever there is a source charge and there is one more charge here, so obviously the source charge will have some electric field and you have to do some work to bring the one more test charge, and the work done is stored as a potential. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ಸ್. ನಾನೇ ಟೀಚ್ ಮಾಡಿದ್ದೀನಿ. ಸೊ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ ಸೆಕೆಂಡ್ ಚಾಪ್ಟರಿಂದ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಪಾಯಿಂಟ್ ಚಾರ್ಜ್ ಇಸ್ ದಟ್ ತುಂಬ ಇಂಪಾರ್ಟೆಂಟ್ ಡಿರೈವೇಷನ್. ನಂತರ ದೇ ಆಲ್ಸೋ ಆಸ್ಕ್ ಯು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ potential energy of system of charges in the presence of external field, in the presence of external field, in the absence of external field. So ಇದು ತುಂಬಾ ಸರಿ, ನೀವು ಯಾವುದೇ ಕ್ವೆಶ್ಚನ್ ಪೇಪರ್ ನೋಡಿದ್ರು ಅದು ಕೂಡ ಕೇಳ್ತಾರೆ. ಅಂತ ಏನು ಗೊತ್ತಾ, ಫಿಸಿಕ್ಸ್ ಯಾವುದೇ ಲಿಂಕ್ ಇರುತ್ತೆ. ಈಗ ಇಲ್ಲಿ ಸೋರ್ಸ್ ಚಾರ್ಜ್ ಏನು, ಝೆಡ್ ಇ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಹ್ಯಾವ್ ಸಮ್ ಫೀಲ್ಡ್ ಅರೌಂಡ್ ದಟ್. ಸೊ ಆಬ್ವಿಯಸ್ಲಿ ಇನ್ನೊಂದು ಚಾರ್ಜ್ ಅಲ್ಲಿ ಇದೆ, ಅಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಅಲ್ಲಿ ಇದೆ. ಸೊ ಇಟ್ ಡೆಫಿನೆಟ್ಲಿ ಹ್ಯಾವ್ ಸಮ್ ಕೈಂಡ್ ಆಫ್ ವಾಟ್ ಪೊಟೆನ್ಷಿಯಲ್. ಓಕೆ, ಬಿಕಾಸ್ automatically ZE has to come towards this alva. So whenever charge is kept in one more electric field, it will have some potential. ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿರ್ಬೋದು, ಬಟ್ ಡಿಪೆಂಡ್ ಆಗುತ್ತೆ. ಸೊ ವೆದರ್ ಎರಡು ಪಾಸಿಟಿವ್ ಚಾರ್ಜ್ ಇದ್ದರೆ ರಿಪಲ್ಷನ್ ಇರುತ್ತೆ. ಸೊ ಐ ವಿಲ್ ನಾಟ್ ಗೋ ಇನ್ ಟೂ ಮಚ್ ಇನ್ ಡೆಪ್ತ್, ಯಾಕೆಂದರೆ ನಾನು ಸೆಕೆಂಡ್ ಚಾಪ್ಟರಲ್ಲಿ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪೊಟೆನ್ಷಿಯಲ್ ಅಂದರೆ ಏನು, ಮೀನಿಂಗ್, ಫಿಸಿಕಲ್ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ದಯವಿಟ್ಟು ನೋಡಿ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಚಾಪ್ಟರ್ನ ಮುಗಿಸಿದ್ದೀನಿ ಆಲ್ರೆಡಿ. ನಾನು ಎಲ್ಲ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಯು ಕ್ಯಾನ್ ಗೋ ಅಂಡ್ ವಾಚ್ ದಟ್. ಓಕೆ, ಸೊ ನಾವು ಡೈರೆಕ್ಟ್ಲಿ ವಿಲ್ ಡಿಸ್ಕಸ್ ದಟ್ ಇಟ್ ಹ್ಯಾಸ್ ಸಮ್ ಪೊಟೆನ್ಷಿಯಲ್ ಎನರ್ಜಿ, ಇಟ್ ಹ್ಯಾಸ್ ಸಮ್ ಕೈನೆಟಿಕ್ ಎನರ್ಜಿ ಬಿಕಾಸ್ ಆಫ್ ದ ಮೋಷನ್ ಅಂತ. ಸೊ ಡೈರೆಕ್ಟ್ಲಿ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಈಗ ಸೊ ಅಗೇನ್ ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವನ್ ಬೈ ಡೈರೆಕ್ಟ್ಲಿ ಫಾರ್ಮುಲಾ ಬಂದು ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ನೋಡಿ, ವಿ ಈಸ್ ಈಕ್ವಲ್ ಟು, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿ, ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್ ಮೂವ್ಡ್. ಸೊ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ, ಪಿ ವಿ ಇಂಟು ಕ್ಯೂ ಅಂತ ಪ್ಲೀಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಸಿ ಇನ್ ದ ಸೆಕೆಂಡ್ ಚಾಪ್ಟರ್ this exactly what is potential, like everything. Okay, so potential due to a point into see ಇದು due to source charge, ಇದು test charge. ಇಲ್ಲಿ source charge ಯಾವ್ದಪ್ಪ, ZE ಅಲ್ವಾ. ಸೊ 1/4 pi epsilon naught and ZE into divided by, basically it is ZE and then ZE divided by R square ಅಂತ ಇರುತ್ತೆ. ಸೊ R potential into charge of electron minus C ಅಂತ ತಗೋಣ, because you should know whether it's going towards this or going from away. So negative has to consider. So ಇಲ್ಲಿ potential energy ಬಂದು ಏನಾಗುತ್ತೆ ಈಗ, so we can see that this is our potential energy. Work done is nothing but potential into charge ಅಂತ. So potential energy ಬಂದು direct ಆಗಿ you can write it as minus 1/4 pi epsilon naught into ZE square divided by R ಅಂತ. ಸಿ ಪೊಟೆನ್ಷಿಯಲ್ ಬಂದು R ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬಂದು R ಸ್ಕ್ವೇರ್ ಬರುತ್ತೆ, ಡ್ಯೂ ಟು ಡೈಪೋಲ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್ R ಕ್ಯೂಬ್ ಇರುತ್ತೆ, ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಬಂದು R ಸ್ಕ್ವೇರ್ ಇರುತ್ತೆ. ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆ ಕ್ವಶನ್ಸ್ ಕೇಳಿರ್ತಾರೆ ಆ್ಯಕ್ಚುಲಿ. ಸೊ ಇನ್ವರ್ಸ್ಲಿ ಆ ಗ್ರಾಫ್, ಸ್ಪೆಷಲಿ ಗ್ರಾಫ್ಸ್ ಕೊಟ್ಬಿಟ್ಟು ಯು ವಿಲ್ ಆಸ್ಕ್ ಟು ಐಡೆಂಟಿಫೈ ಎಲೆಕ್ಟ್ರಿಕ್ ಫೀಲ್ಡ್, ಪೊಟೆನ್ಷಿಯಲ್, ಆಲ್ ದೋಸ್ ಥಿಂಗ್ಸ್. ಓಕೆ, ದಿಸ್ ಇಸ್ ಎ ಕಾಂಪಿಟೇಟಿವ್ ಕ್ವಶನ್. ಅದರಿಂದ ನೀವು ಯಾವತ್ತಾಗಲಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಗೊತ್ತಾ, ನಾವು ಯಾವ್ದಾದ್ರು ಚಾಪ್ಟರ್ ಓದಬೇಕಾದ್ರೆ ಆ ಚಾಪ್ಟರ್ ಓದಬೇಕಾದ್ರೆ ಪ್ರೀವಿಯಸ್ ಚಾಪ್ಟರ್ ರಿವಿಷನ್ ಮಾಡ್ಕೊಂಡು ಹಂಗೆ, ನಾನು ಪ್ರೀವಿಯಸ್ ಚಾಪ್ಟರ್ ಸ್ಟಡಿ ಮಾಡಿದ್ನಲ್ವಾ ಈ ಕಾನ್ಸೆಪ್ಟ್ಸ್ ಎಲ್ಲ ಅಂತ, ದೆನ್ ಓನ್ಲಿ ಫಿಸಿಕ್ಸ್ ಇಸ್ ವೆರಿ ಈಸಿ. ಸೊ ನಿಮ್ಗೆ ಸೆಕೆಂಡ್ ಚಾಪ್ಟರ್ ಗೊತ್ತಿಲ್ಲ ಅಂದರೆ ಅಗೇನ್ ವಿ ಯೂಸ್ ಲಾಟ್ ಆಫ್ ಕಾನ್ಸೆಪ್ಟ್ಸ್ ಅಲ್ವಾ, ಅದು ನಿಮ್ಗೆ ಇದು ಡಿಫಿಕಲ್ಟ್ ಆಗುತ್ತೆ. ಇದು ಫಾರ್ಮುಲಾ ಎಷ್ಟು ಸತಿ ಯೂಸ್ ಮಾಡ್ತೀವಿ, ಎನರ್ಜಿ ಆಫ್ ಎನ್ ಇಂಡಕ್ಟರ್, ಎನರ್ಜಿ ಆಫ್ ಎನ್ ಕೆಪಾಸಿಟರ್, ಎಲ್ಲದರಲ್ಲೂ ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್ ಮೂವ್. ದಟ್ಸ್ ದ ಮೀನಿಂಗ್ ಆಫ್ ಪೊಟೆನ್ಷಿಯಲ್. ಓಕೆ, ಎನಿವೆ, ಸೊ ವಿ ಗಾಟ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ. ಓಕೆನಾ, ಸೊ ಅಗೇನ್ ಆಯ್ತಾ, ಇಟ್ಸ್ ವೆರಿ ಸಿಂಪಲ್ ಇಟ್ ಇಸ್. ಓಕೆ, ನಾವು ಈಗ ನಂಗೆ ಕೈನೆಟಿಕ್ ಎನರ್ಜಿ ವೆರಿ ವೆರಿ ಸಿಂಪಲ್. ಓಕೆ, ಸೊ ಕೈನೆಟಿಕ್ ಎನರ್ಜಿ ಫೈಂಡ್ ಮಾಡೋಕೆ ನೀವೇನು ಮಾಡಬೇಕು, ಹಾಫ್ mv². ಕೈನೆಟಿಕ್ ಎನರ್ಜಿ ಹಾಫ್ mv² ಫಾರ್ಮುಲಾ ಅಲ್ವಾ, ನಮಗೆ ಹಾಫ್ mv² ಬೇಕು. ಬಟ್ ವಿ ನೋ ದಟ್ ಸೊ ವೆನೆವರ್ ಎಲೆಕ್ಟ್ರಾನ್ ರಿವಾಲ್ವ್ಸ್, for electron to be dynamically, it is in a dynamical equilibrium. So ಈಗ ಏನಾಗುತ್ತಂದ್ರೆ the Coulomb's force must be equal to your centripetal force. The centripetal force formula ಏನಾಗುತ್ತೆ, mv² by r ಇರುತ್ತೆ. Coulomb's force formula ಏನು 1/4 pi epsilon naught, and we already discussed that the Coulomb's force ಬಂದು ZE square divided by r square ಬರುತ್ತೆ. ಸೊ ಇಲ್ಲಿ r square ಬರುತ್ತೆ because it's a Coulomb's force. 1/4 pi epsilon naught q1 q2 divided by r square ಅಂತ. ಸೊ ಇಲ್ಲಿ ಈಗ ಏನಾಗುತ್ತೆ ಅಂದರೆ ಬೇಸಿಕಲಿ you just have to equate these two
and then I need expression for half mv square alva. So ಒಂದು r ಮತ್ತೆ ಒಂದು r cancel ಆಯ್ತು. I'm very happy. So just multiply both sides half now. So ಈ question ಗೆ half mv square ಅಂತ ಈಗ half into 1 by 4, that is 1 by 8 pi epsilon naught into ze square divided by r ಅಂತ ಬರುತ್ತೆ. It's very simple. I'm multiplying both the sides half. ಅಂದ್ರೆ ಈ ಎಂಟೈರ್ ಈಕ್ವೇಷನ್ ನ ಹಾಫ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಆಗೇನಾಗುತ್ತೆ, ಸೊ ಈ ರೀತಿ ಆನ್ಸರ್ ಬರುತ್ತೆ ಈಗ. ನಂತರ, so I already got kinetic energy now. So what is kinetic energy now in this case? The kinetic energy is nothing but, so it is 1 by 8 pi epsilon naught into ze square divided by r. It's very, very simple. Now we already got the potential energy and the kinetic energy. ನಾವೇನು ಮಾಡಬೇಕಂದ್ರೆ ಟೋಟಲ್ ಎನರ್ಜಿಗೆ ಎರಡು ಆ್ಯಡ್ ಮಾಡಬೇಕು. ನೀವು ಕ್ಲಿಯರ್ಲಿ ಸಿ ದಿಸ್, ಇದು ಮೈನಸ್ 1 by 4 pi epsilon naught, ಇದು 1 by 8 pi epsilon naught. ಅಂದರೆ ಏನು, ಇದರದ್ದು ಹಾಫ್ ಇದು, ಇದರದ್ದು ಹಾಫ್ ಇದು, ಎರಡನ್ನು ಆ್ಯಡ್ ಮಾಡಿದಾಗ ಆಬ್ವಿಯಸ್ಲಿ ದ ಆನ್ಸರ್ ಶುಡ್ ಬಿ ಮೈನಸ್ 1 by 8 ಅಲ್ವಾ. ಸೊ ಮೈನಸ್ 1 by 8 pi epsilon naught. ಐ ಕ್ಯಾನ್ ಶೋ ಯು ಆ್ಯಡಿಂಗ್ ಆಲ್ಸೋ. ಸೊ ಟೋಟಲ್ ಎನರ್ಜಿ ವಿಲ್ ಬಿ ಈಕ್ವಲ್ ಟು, ಎರಡನ್ನು ಆ್ಯಡ್ ಮಾಡಿ ನೀವು. ಸೊ ಐ ರೈಟ್ ಹಿಯರ್ ಇಟ್ ಸೆಲ್ಫ್. ಸೊ ಟೋಟಲ್ ಎನರ್ಜಿ ಈಕ್ವಲ್ ಟು, ಎರಡನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು the potential energy plus kinetic energy ಎರಡು ಆ್ಯಡ್ ಮಾಡಿದಾಗ. ಸೊ ವಾಟ್ ಇಸ್ potential energy ಫಾರ್ಮುಲಾ? ಮೈನಸ್ 1 by 4 pi epsilon naught ಅಲ್ವಾ. 1 by 4 pi epsilon naught ಇಂಟು ಆಲ್ರೆಡಿ ನಿಮ್ಗೆ ಗಾಟ್ ದ ಆನ್ಸರ್, ಬಿಕಾಸ್ ನೋಡಿ ಇದ್ರದ್ದು ಇದು ಹಾಫ್. ಸೊ ಈಗ ಫುಲ್ಲಲ್ಲಿ ಹಾಫ್ ತೆಗೆದುಬಿಟ್ರೆ ಇನ್ನು ಹಾಫ್ ಇರುತ್ತೆ. 1 by 8 pi epsilon ಮೈನಸ್ 1 by 8 ಇರುತ್ತೆ ಆ್ಯಕ್ಚುಲಿ. ಸೊ ದಟ್ಸ್ ಇಟ್, ಬಟ್ ಯು ಕ್ಯಾನ್ ರೈಟ್ ಇಟ್ ಹಿಯರ್. ಓಕೆ, ಇಂಟು ಆರ್ ಪ್ಲಸ್ kinetic energy is ಫಾರ್ಮುಲಾ. ಸೊ 1 by 8 pi epsilon naught 8 divided by ze into by r ಬರುತ್ತೆ, again ze square. So you can just take what are the common you can take. ಕಾಮನ್ ತೊಗೊಂಡ್ಬಂದಿನಿ ಆ್ಯಕ್ಚುಲಿ. ಸೊ 1 by 4 pi epsilon naught ನಾವು ಕಾಮನ್ ತೊಗೊಂಡಾಗ, ಸೊ I'll take ze square, r also as common, and what is left here is ನನಗೆ ಮೈನಸ್ 1 by 4 ಟೇಕನ್ನ ಮೈನಸ್ 1 ಇದೆ, ಪ್ಲಸ್ ಹಾಫ್ ಇರುತ್ತೆ, ಬಿಕಾಸ್ 4 into 2 is 8 ಅಲ್ವಾ. ಸೊ ಮೈನಸ್ 1 plus half is minus half. So that's what I told you, minus half into this. So there's so many steps, you can keep writing steps ಬರ್ತಾ ಇರುತ್ತೆ. actually it's just as again minus half, and so that's minus half, so minus is not there here. Okay, next it is minus 1 by 8 pi epsilon naught ze square divided by r. This is total energy. Okay, it's very simple. ಅರ್ಥ ಆಯ್ತಲ್ಲ? It's very, very simple. ಇಲ್ಲಿ ಮುಗ್ದಿಲ್ಲ. So because we already got expression for radius now, but in the radius formula you substitute this, ಆಯಿತಾ. ಆ ರೇಡಿಯಸ್ ಏನು ಫಾರ್ಮುಲಾ ಇದೆ ಅಲ್ವಾ, ಅದನ್ನ ತೊಗೊಂಡು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಗೆಟ್ ಟೋಟಲ್ ಎನರ್ಜಿ. ಆ್ಯಕ್ಚುಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡೋದು, ಆ್ಯಕ್ಚುಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ್ಯಂಡ್ ತುಂಬ ಸತಿ KCET ಕೇಳಿದ್ದಾರೆ, ಇನ್ಫ್ಯಾಕ್ಟ್ ಸೇಮ್ ಕ್ವಶನ್ ಡೈರೆಕ್ಟಾಗಿ ಕೇಳಿದ್ದಾರೆ. ಯು ಕ್ಯಾನ್ ಸಿ ದಟ್ ಟೋಟಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆಲ್ಮೋಸ್ಟ್ ಸೇಮ್ ಅಲ್ವಾ. ಸೊ ಯು ಕ್ಯಾನ್ ಸೇ ದಿಸ್ ಪ್ಲೀಸ್ ಇದನ್ನು ನೆನ್ಪಿಟ್ಕೊಡಿ. ಆ್ಯಂಡ್ ನಾನು ತುಂಬ ಸತಿ KCET ಕೇಳಿ, ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ಕೈನೆಟಿಕ್ ಎನರ್ಜಿ ಅಲ್ವಾ, ಮೈನಸ್ ಆಫ್ ಕೈನೆಟಿಕ್ ಎನರ್ಜಿ, ಆ್ಯಂಡ್ ದಟ್ಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಹಾಫ್ by 2. ನೋಡಿ ಟೋಟಲ್ ಎನರ್ಜಿ ಏನಿದೆ ಅಲ್ವಾ, ಅದಕ್ಕೆ ನೆಗೆಟಿವ್ ಸೈನ್ ಹಾಕಿದ್ರೆ ಕೈನೆಟಿಕ್ ಎನರ್ಜಿ ಬರುತ್ತೆ. ಸೊ ಇದ್ರದ್ದು ಪೊಟೆನ್ಷಿಯಲ್ ಎನರ್ಜಿ ಹಾಫ್ ತಗೊಂಡಾಗ ದಟ್ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ದಿಸ್, ಇನ್ನು ಹಾಫ್ ಮಲ್ಟಿಪ್ಲೈ ಮಾಡಿ 1 by 8 ಬರ್ತದೆ ಇಲ್ಲಿ. ಸೊ ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ಕೈನೆಟಿಕ್ ಎನರ್ಜಿ, ದಟ್ ಮಸ್ಟ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ by 2. ಸೊ ಇದೊಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು. ನೀವು KCET ಯಾವುದೇ ಕೆಲವೊಂದು ಕ್ವಶನ್ ಡೈರೆಕ್ಟ್ಲಿ ಇದ್ರ ಮೇಲೆ ಕೇಳಿದ್ದಾರೆ. Go and check the many questions are there. And then okay, and coming next topic ಬಂದಿಗ. So we got the total energy. Now we just have to substitute that r value into this ಅಷ್ಟೇ. ಸೊ ನಾನು ಎಲ್ಲ ಎರೇಸ್ ಮಾಡ್ತೀನಿ, ಮತ್ತೆ ಎಕ್ಸಾಮ್ ಬರಬೇಕಾದ್ರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ರೈಟ್ ದ ಸ್ಟೇಟ್ಮೆಂಟ್, ಒಂದು ಪ್ಯಾರಾಗ್ರಾಫ್ ಬರೀ ಫಸ್ಟ್. ಕನ್ಸಿಡರ್ electron revolving around a nucleus, the radius is r, the velocity of the electron is v ಅಂತ ತಗೊಂಡು ನಾವೀಗ. ಸೊ ಇದು ರೇಡಿಯಸ್ ಬಂದು r ಇರುತ್ತೆ. ಇದನ್ನ ಒಂದು ಸೆಂಟೆನ್ಸ್ ಬೈ. ನಂತರ ಫಾರ್ ಎಲೆಕ್ಟ್ರಾನ್ ಟು ಬಿ ಡೈನಾಮಿಕಲಿ ಅಂಡರ್ ಈಕ್ವಿಲಿಬ್ರಿಯಂ, ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ದೆನ್ therefore ಅದಕ್ಕಿಂತ ಮುಂಚೆ ಇನ್ನೊಂದು ಬರೀರಿ. ಯು ರೈಟ್ ದಟ್. ಸೊ ವೆನ್ ಎಲೆಕ್ಟ್ರಾನ್ ರಿವಾಲ್ವ್ಸ್ ಇಟ್ ಕನ್ಸಿಸ್ಟ್ ಆಫ್ 2 energies. One is potential energy and kinetic energy. The potential energy due to its due to the electric charge of the nucleus, and the kinetic energy is due to the motion of the electron. Electron ಮೂವ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅದು kinetic energy ಇರುತ್ತೆ. ಸೊ and then total energy is given potential energy plus kinetic energy. ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ಪೊಟೆನ್ಷಿಯಲ್ ಎನರ್ಜಿ ಡಿರೈವೇಷನ್ ಮಾಡಿ. ಡೈರೆಕ್ಟಾಗಿ ಪೊಟೆನ್ಷಿಯಲ್ ಎನರ್ಜಿ ಹಿಂಗೆ ಮಾಡಬೇಡಿ. ಯು ಕ್ಯಾನ್ ರೈಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವನ್ ಬೈ ದ V is equal to W by Q, W is equal to VQ, and the potential due to the ZE is given by 1 by 4 pi ZE by R square, ZE by R into again the charge of the electron. ಈ ಎರಡು ಮಲ್ಟಿಪ್ಲೈ ಮಾಡಿ ಪೊಟೆನ್ಷಿಯಲ್ ಎನರ್ಜಿ ಬರೀರಿ. ಓಕೆ, ನಂತರ ಫಾರ್ ಕೈನೆಟಿಕ್ ಎನರ್ಜಿ ಎಲ್ಲರೂ ಸ್ಟೇಟ್ಮೆಂಟ್ ಬರಬೇಕು. ಯುವರ್ ರೈಟ್ ಸ್ಟೇಟ್ಮೆಂಟ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಅಂತ ನೆಕ್ಸ್ಟ್ ಸ್ಟೆಪ್ ಬರೆದ್ಬಿಟ್ಟು ನಂತರ K is equal to half mv square, ನಂತರ ಎಕ್ಸ್ಪ್ರೆಷನ್ ತೊಗೊಂಡು ಇವೆಲ್ಲ ಮಲ್ಟಿಪ್ಲೈ ಮಾಡಿ ಎಲ್ಲ ಬರೀರಿ.
ಸೊ ಈ ರೀತಿ ಬರೀಬೇಕು. ಈ ರೀತಿ ಬರೆದು ಆಬ್ವಿಯಸ್ಲಿ ನಿಮ್ಮ ಡೆರಿವೇಷನ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಆದರೆ ನೋಡಿದ್ರೆ ತುಂಬ ಈಸಿ ಆ್ಯಕ್ಚುಲಿ ಡೆರಿವೇಷನ್. ಇಟ್ಸ್ ವೆರಿ ಈಸಿ. ಇನ್ಫ್ಯಾಕ್ಟ್ ವೆನ್ ಯು ಫೈನ್ ಕೈನೆಟಿಕ್ ಎನರ್ಜಿ ಫೈನ್ ಮಾಡು, ಪಿ ಫೈನ್ ಮಾಡಿದಾಗ ನಮಗೆ ಪಿ can easily see that minus 1/4 epsilon 1/8 epsilon naught. So ಇದ್ರದ್ದು ಹಾಫ್ ಇದು. So obviously left will be other half. So other half will be minus 1/8 pi epsilon naught z square by r ಅಂತ. ಓಕೆ, ಇದೆಲ್ಲ ನೀವು ಯೋಚನೆ ಮಾಡಬೇಕು ಮಕ್ಕಳು. ಸೊ ವೆನ್ ಯು ಥಿಂಕ್ ಯು ವಿಲ್ ಜಾಸ್ತಿ ಯೋಚನೆ ಮಾಡಬೇಕು. ಆದಷ್ಟು ಈ ಮಗ್ಗಿಂಗ್ ಅಪ್ ಮಾಡೋದನ್ನ ಕಡಿಮೆ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಡೆರಿವೇಷನ್ ಆದಮೇಲೆ ಅಲ್ಟಿಮೇಟ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ ಆ್ಯಕ್ಚುಲಿ. ಐ ಜಸ್ಟ್ ಎರೇಸ್ ಎವ್ರಿಥಿಂಗ್ ನೌ. ಐ ಜಸ್ಟ್ ಸಬ್ಸ್ಟಿಟ್ಯೂಟ್ ದಟ್ ಇನ್ ದಿಸ್ ಎಕ್ಸ್ಪ್ರೆಷನ್ ಅಂಡ್ ಜಸ್ಟ್ ಶೋ ಯು ಅನ್ ಎಕ್ಸ್ಪ್ರೆಷನ್. ಓಕೆ, ಈಗ ಸೊ ಎರೇಸ್ ದಿಸ್ ನೌ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿಯಲ್ಲಿ I'll just take this formula. So ಇದೇ ಫಾರ್ಮುಲಾ ತಗೊಂತೀನಿ. ಸೊ ವಾಟ್ ಈಸ್ ದ ಎನರ್ಜಿ ಇ ಅಂತ ಬರೆಯೋಣ ಈಗ. ಸೊ ಟೋಟಲ್ ಎನರ್ಜಿ ಇಸ್ ಇ minus 1/8 pi epsilon naught. ನಂತರ z e ಸ್ಕ್ವೇರ್ ಇದೆ. ಆರ್ ಪ್ಲೇಸಲ್ಲಿ ನಾನು ಬರೀತೀನಿ n square h square epsilon naught ಬರೆದು ಆ ಪೈ ವಾಟ್ ಎವರ್ ದಟ್ ಇಸ್ ದಟ್ ಗೋಸ್ ಟು ದ ನ್ಯೂಮರೇಟರ್. ಈಗ ಏನಾಗುತ್ತೆ, ಏನು ಕ್ಯಾನ್ಸಲ್ ಮಾಡ್ಬೋದಾ? ಏನು ಪೈ ಕ್ಯಾನ್ಸಲ್ ಮಾಡೋದು, ಪೈ ಕ್ಯಾನ್ಸಲ್ ಆಯಿತು. So what is it? Energy is equal given by, so z ಇಲ್ಲಿ ಏನಾಗುತ್ತೆ, m ಇದೆ ಇಲ್ಲಿ, e ಸ್ಕ್ವೇರ್ ಇದೆ ಅಲ್ಲಿ. ಸೊ m e to the power of 4 ಇದೆ, z ಇದೆ, ಡಿವೈಡೆಡ್ ಬೈ, ಸೊ ಮೈನಸ್ ಆಬ್ವಿಯಸ್ಲಿ ಮೈನಸ್ ಇಸ್ ದರ್. ಆ್ಯಂಡ್ ಇನ್ನು ನಂತರ ಏನಿದೆ ಇಲ್ಲಿ a to epsilon naught ಇದೆ, epsilon ಎರಡು ಇದೆ, epsilon naught ಸ್ಕ್ವೇರ್ ಆ್ಯಂಡ್ h ಸ್ಕ್ವೇರ್. ಆ್ಯಂಡ್ ವಾಟ್ ಇಸ್ ಹ್ಯಾವ್ n ಸ್ಕ್ವೇರ್ ಹ್ಯಾವ್, ರೈಟ್? ಸೊ n ಸ್ಕ್ವೇರ್ ಇದೆ. ಇಲ್ಲಿ ಚೆಕ್ ಮಾಡಿದಾಗ ಏನೇನು ಮತ್ತೆ ಕಾನ್ಸ್ಟೆಂಟ್ಸು, ಎಲ್ಲ ಕಾನ್ಸ್ಟೆಂಟ್ಸ್ ಇರುತ್ತೆ. ಎಮ್ ಕಾನ್ಸ್ಟೆಂಟು, ಇ ಕಾನ್ಸ್ಟೆಂಟ್, ಎಪ್ಸಿಲಾನ್ ಕಾನ್ಸ್ಟೆಂಟು, ಎಚ್ ಕಾನ್ಸ್ಟೆಂಟ್. ವಿ ನೋ ವ್ಯಾಲ್ಯೂಸ್ ಫಾರ್ ಆಲ್ ದೋಸ್ ಥಿಂಗ್ಸ್. ನೀವು ಎಕ್ಸಾಮಲ್ಲಿ ಪ್ರತಿ ಸತಿ ಈ ಥರ ನೆನ್ಪಿಟ್ಕೊಂಡು ಆಗೋದಿಲ್ಲ. ಸೊ ವಾಟ್ ಎವರ್ ದ ವ್ಯಾಲ್ಯೂಸ್ ಆರ್ ವಿ ರೈಟ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ಇದನ್ನು ಬರೆದುಬಿಟ್ಟು ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ವ್ಯಾಲ್ಯೂಸ್ ಕಮ್ಸ್ ಟು ಯುವರ್ minus 13.6 ಬರುತ್ತೆ. ಸೊ ಇ ಈಸ್ ಈಕ್ವಲ್ ಟು ಬೇಸಿಕಲಿ minus 13.6 in terms of electron volt, okay, into z divided by n square. This is in terms of electron volt. Okay, so this is what the expression that you should remember. For z is equal to 1, obviously ಕೆಲವೊಂದು ಬುಕ್ಕಲ್ಲಿ since it's hydrogen atom, so we write directly E is equal to minus 13.6 divided by n square ಅಂತ. So the negative value indicates negative ಎಂತಕ್ಕೆ ಅಂದರೆ, ವೆರಿ ಸಿಂಪಲ್, ನೆಗೆಟಿವ್ ಎಂತಕ್ಕೆ ಅಂದರೆ ಸೊ ದಟ್ ವಾಟ್ ಎವರ್ ದ ಎಲೆಕ್ಟ್ರಾನ್ ಇಸ್ ಏನು ದಟ್ ಈಸ್ ಬೌಂಡ್ ಟು ದ ನ್ಯೂಕ್ಲಿಯಸ್. ಅಂದರೆ ಏನು, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಮದು z ಇದೆ, ನ್ಯೂಕ್ಲಿಯಸ್ ಅಲ್ವಾ, ಎಲೆಕ್ಟ್ರಾನ್ ಇವಾಲ್ವ್ ಆಗ್ತಾರೆ. ಈ ಎಲೆಕ್ಟ್ರಾನ್ ಆಲ್ರೆಡಿ ಬೌಂಡ್, ಇಟ್ ಮೀನ್ಸ್ ಇಟ್ ಹ್ಯಾಸ್ ಲಾಸ್ಟ್ ಸಮ್ ಎನರ್ಜಿ ಆ್ಯಂಡ್ ಗಾಟ್ ಬೌಂಡೆಡ್ ಟು ದ ನ್ಯೂಕ್ಲಿಯಸ್. ಈಗ ನೀವು ಫಸ್ಟ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಫಸ್ಟ್ ಆರ್ಬಿಟ್ ತೊಗೊಂಡ್ರೆ n is equal to 1 ಅಲ್ಲಪ್ಪ, n is 1 ಅಂದರೆ ಎಷ್ಟಾವುದಲ್ಲಿ ಇಲ್ಲಿ minus 13.6 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ ಫಸ್ಟ್ ಆರ್ಬಿಟ್. ಅಂದರೆ ನೀವು ಸಪೋಸ್ ಇಫ್ ಯು ವಾಂಟ್ ಟು ರಿಮೂವ್ ದಿಸ್ ಎಲೆಕ್ಟ್ರಾನ್ ಫ್ರಮ್ ಫಸ್ಟ್ ಆರ್ಬಿಟ್ ಯು ನೀಡ್ ಟು ಸಪ್ಲೈ minus 13.6 ಎಲೆಕ್ಟ್ರಾನ್ ವೋಲ್ಟ್ಸ್. ಅದನ್ನೇ ನಾವು ಅಯನೈಸೇಷನ್, ನಿಮ್ಮ ಕೆಮಿಸ್ಟ್ರಿಯಲ್ಲಿ ಅಯನೈಸೇಷನ್ ಎಂಥಾಲ್ಪಿ, ionization potential ಅಂತ ಕರಿತೀವಿ. ಆ್ಯಕ್ಚುಲಿ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಆರ್ಬಿಟ್. ಈ ಟೋಟಲ್ ಇಷ್ಟು ಸಬ್ಸ್ಟಿಟ್ಯೂಟ್ ಮೈನಸ್ ಇಷ್ಟು ನಾವು ಕೊಡಬೇಕಾಗುತ್ತೆ ವ್ಯಾಲ್ಯೂಸು. ಅರ್ಥ ಆಯ್ತಾ? ಒಂದು ವೇಳೆ ಫಸ್ಟಿಂದ ಸೆಕೆಂಡ್ ಹೋಗ್ಬೇಕಂತ ನೀವು ಇದಕ್ಕೆ ಹೋಗ್ಬೇಕಂದ್ರೆ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಸೆಕೆಂಡ್ ಕ್ಯಾಲ್ಕುಲೇಟು minus 13.6 ಡಿವೈಡ್ ಬೈ n ಸ್ಕ್ವೇರ್ ಅಂದಷ್ಟು 2 ಸ್ಕ್ವೇರ್ ಅಲ್ವಾ, ಸೆಕೆಂಡ್ 2 ಸ್ಕ್ವೇರ್ ಅಂದರೆ 4 ಬರುತ್ತೆ, 13/4 12 3.4 ಐ ಥಿಂಕ್. ಸೊ ಐ ಕ್ಯಾನ್ ರಿಮೆಂಬರ್ minus 13.6 ಅರೌಂಡ್ 3.4. ಓಕೆ, ಸೊ ನಿಮಗೆ minus 3.4 ಬರುತ್ತೆ. ಸೊ ಅಂದರೆ ಈಗ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ಬೇಕಂತ ಹೇಳಿದ್ರೆ you need to find difference of these two, and that energy if you supply for this electron then it will go for the first to second it will jump. ಅಂದರೆ ಕೆಳಗಡೆಯಿಂದ ಮೇಲೆ ಹೋಗ್ಬೇಕಂದ್ರೆ ಎನರ್ಜಿ ಕೊಡಬೇಕು, ಆಯಿತಾ? ಸೊ ಮೇಲಿನ ಕೆಳಗೆ ಬರ್ಬೇಕು ಎನರ್ಜಿ ರಿಲೀಸ್ ಆಗುತ್ತೆ. ಇದು ಯಾಕೆ ನೆಗೆಟಿವ್ ಅಂದರೆ ಇಟ್ಸ್ ಬೌಂಡ್ ಆಗಿದೆ ಆಲ್ರೆಡಿ ನ್ಯೂಕ್ಲಿಯಸ್ಗೆ. ನೀವು ಕೊಡಬೇಕಂತೇಳಿ ನೀನು ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಗಿವ್ ದ ಎನರ್ಜಿ ಫಾರ್ ದಿಸ್ ಆ್ಯಂಡ್ ರಿಮೂವ್ ದಟ್. ಸೊ ದಿಸ್ ಮಚ್ ಆಫ್ ಎನರ್ಜಿ ಸಪ್ಲೈ ಮಾಡಿದ್ರೆ ಇದು ಫುಲ್ ಎಸ್ಕೇಪ್ ಆಗುತ್ತೆ ಆ್ಯಕ್ಚುಲಿ. ಓಕೆನಾ? ಸೊ ದಿಸ್ ಇಸ್ ಹೌ ಇಟ್ ಅರ್ಥ ಆಯ್ತಲ್ವಾ ಕ್ಲಿಯರ್ ಆಗಿ? ಸೊ ದಿಸ್ ಇಸ್ ದ ಟೋಟಲ್ ವ್ಯಾಲ್ಯೂ. ನೀವು ಇದನ್ನು ನೆನ್ಪಿಟ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. ಆ್ಯಂಡ್ ತುಂಬ ಸತಿ ಅಗೇನ್ ಐ ಆಮ್ ಟೆಲಿಂಗ್ ಯು ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಗುಡ್ ಟು ರಿಮೆಂಬರ್ minus 13.6, minus 3.4 ಆ್ಯಂಡ್ minus 1.5, minus 0.85. ಸೊ ಎನರ್ಜಿ ಲೆವೆಲ್ಸ್ ಬಂದು ಇದು ನೆನ್ಪಿಟ್ಕೊಳ್ಳಿ. ಏನಂತಕ್ಕೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರೆ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ KCET ಆಗಲಿ JEE ಆಗಲಿ ನಿಮ್ಗೆ ಎನರ್ಜಿ ವ್ಯಾಲ್ಯೂಸ್ ಗೊತ್ತಿದ್ರೆ ಯು ಕ್ಯಾನ್ ಜಸ್ಟ್ ಸಾಲ್ವ್ ದ ಕ್ವಶನ್ಸ್ ಸೆಕೆಂಡ್ಸ್ ಸಾಲ್ವ್ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 1 minute ಮಾಡೋಕ್ಕಲ್ವಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅದೇ minus 13.6, 3.4, 1.5, ಐ ಥಿಂಕ್ 0.85 ಅನ್ಸುತ್ತೆ. ಓಕೆ, 0.8 ವಿ ಜಸ್ಟ್ ಡಿವೈಡ್. ಸೊ ಇದನ್ನು 13.6 ಡಿವೈಡ್ ಬೈ 2 ಸ್ಕ್ವೇರ್ ಮಾಡಿ ವಿಲ್ ಗೆಟ್ ದಿಸ್ ವ್ಯಾಲ್ಯೂ. 13.6 ಡಿವೈಡ್ ಬೈ 3 ಸ್ಕ್ವೇರ್ ಮಾಡಿ ನೆಕ್ಸ್ಟ್ ವ್ಯಾಲ್ಯೂ ಬರುತ್ತೆ. 13.6 ಡಿವೈಡ್ ಬೈ 4 ಸ್ಕ್ವೇರ್ ಮಾಡಿ ನೆಕ್ಸ್ಟ್ ವ್ಯಾಲ್ಯೂ ಬರುತ್ತೆ. 4 ಸ್ಕ್ವೇರ್ ಅಂದರೆ 4 16 ಅಂದರೆ 13. 13.6 ಡಿವೈಡ್ ಬೈ 16, ಸೊ ಲೆಸ್ ದ್ಯಾನ್ 1, ಅರೌಂಡ್ 0.8 ಇರುತ್ತೆ ಆ್ಯಕ್ಚುಲಿ ಆನ್ಸರ್. ಓಕೆ, ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಂಡಿರಬೇಕು.
ಸೊ ಎನರ್ಜಿ ಬಂದು ಇದೇ ಫಾರ್ಮುಲಾ. ಈಗ ನೆಕ್ಸ್ಟ್ ಫಾರ್ಮುಲಾ. ಸೊ ಅಂದರೆ ನೀವು ಡಿರೈವೇಷನ್ ಕೇಳಿದ್ರೆ ಎಕ್ಸಾಮಲ್ಲಿ ಯು ಹ್ಯಾವ್ ಟು ರೈಟ್ ಅಪ್ ಟು ಇಯರ್. ನೋಡಿ, ಡಿರೈವೇಷನ್ ಅಪ್ ಟು ಇಯರ್ವರೆಗೂ ಬರೀಬೇಕು. ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಯೂಸಿಂಗ್ ದ ಬೋರ್ಸ್, ಅಸ್ಯೂಮ್ ದ ಬೋರ್ಸ್ ರೇಡಿಯಸ್. ಅಂದರೆ ನಿಮ್ಗೆ ಬೋರ್ಸ್ ರೇಡಿಯಸ್ ಗೊತ್ತಿರಲೇಬೇಕು, ಅದನ್ನು ಅಸ್ಯೂಮ್ ಮಾಡಿಕೊಂಡು ಎನರ್ಜಿ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಅಂದರೆ ಫೈನಲ್ ಎಕ್ಸ್ಪ್ರೆಷನ್ ಇದಾಗಿರಬೇಕು. ಸೊ ಅಗೇನ್ ದ ಡಿರೈವೇಷನ್ ಇಸ್ ವೆರಿ ಈಸಿ. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಓಕೆ, ಸೊ ಈಗ ನೆಕ್ಸ್ಟ್ ಟಾಪಿಕ್ ಬಂದು ನಿಮ್ಮ ಹೈಡ್ರೋಜನ್. ಓಕೆ, ಈಗ ನೆಕ್ಸ್ಟ್ ಬಂದು, ಸೊ ವಿ ಹ್ಯಾವ್ ಸ್ಪೆಕ್ಟ್ರಲ್ ಲೈನ್ಸ್ ಫಾರ್ ಹೈಡ್ರೋಜನ್ ಆಟಮ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಟಾಪಿಕ್ ಬಂದು, ಸೊ ಆಲ್ರೆಡಿ ಡೈರೆಕ್ಟ್ಲಿ ಡಿಸ್ಕಸ್ ನಾವು. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕರಿಬೋದು ನೀವು. ಸೊ ಈಗ ನಾವು ಆಲ್ರೆಡಿ ಜಸ್ಟ್ ನಾವು ಟೋಲ್ಡ್ ಯು ರೈಟ್. ಸೊ ಏನಾಗುತ್ತೆ ಇಲ್ಲಿ, ಇಟ್ಸ್ ವೆರಿ ಸಿಂಪಲ್ ಮಕ್ಕಳಲ್ಲಿ. ಸೊ ಈಗ ನಾವು ತೊಗೊತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಜಸ್ಟ್ ನಾವು ಟೋಲ್ಡ್ ಯು. ಸೊ -13.6 ಇರುತ್ತೆ ಫಸ್ಟ್ ಗ್ರೌಂಡ್, ಫಸ್ಟ್ದು -13.6. ವಿ ಜಸ್ಟ್ ನಾವು ಡಿಸ್ಕಸ್ ಫಾರ್ಮುಲಾ ರೈಟ್. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು 1/λ. ಸೊ ದ 1/λ ಸೇಮ್ ಇದು ದಿಸ್ ಫಾರ್ಮುಲಾ ಕಮ್ಸ್ ಔಟ್ ಆಫ್ ದ ಎನರ್ಜಿ ಓನ್ಲಿ. ಸೊ ಇಲ್ಲಿ ನೀವು E ಈಸ್ ಈಕ್ವಲ್ ಟು ಫಾರ್ಮುಲಾ ಇದಲ್ವಾ, ಈ ಪ್ಲೇಸಲ್ಲಿ hc/λ ಅಂತ ಹಾಕಿ. ಸೊ ಬ್ರಿಂಗ್ ದಟ್ hc ಇನ್ ದ ಪ್ರೀವಿಯಸ್ ಡಿರೈವೇಷನ್ ವೆನ್ ವಿ ಡಿರೈವ್ಡ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ, me to the power of 4 and 8 into epsilon square into h square divided by, we discussed that z divided by n square ಫಾರ್ಮುಲಾ ಬಂತಲ್ವಾ. ಸೊ ಈ ಫಾರ್ಮುಲಾದಲ್ಲಿ z square divided by n square ಫಾರ್ಮುಲಾ ಬಂತಲ್ವಾ, ಈ ಫಾರ್ಮುಲಾದಲ್ಲಿ ಎನರ್ಜಿ ಪ್ಲೇಸಲ್ಲಿ hc/λ ತೊಗೊಂಡೋಗಿ ಈ ಲ್ಯಾಂಬ್ಡಾ ಇಲ್ಲೇ ಇಟ್ಟು ಹೆಚ್ಚಿನ ಆ ಸೈಡ್ ಶಿಫ್ಟ್ ಮಾಡಿದಾಗ ವಾಟ್ ಎವರ್ ಯು ಗೆಟ್ ದ ಕಾನ್ಸ್ಟೆಂಟ್ ರೈಟ್, ದ ಬಿಗ್ ಕಾನ್ಸ್ಟೆಂಟ್, ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದು r ಅಂತ, ರೆಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂತ, ದಟ್ ಡಿವೈಡ್ ಬೈ 1/nf² - 1/ns². ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಬೋರ್ಡ್ ಎಕ್ಸಾಮ್. ಓಕೆ, ಈಗ ಸೊ ಆರ್ ವ್ಯಾಲ್ಯೂ ಬಂದು ನಿಮಗೆ 1.097 ಇಂಟು 10⁻7 ಇರುತ್ತೆ. ಸೊ ಅದು 1/λ. ಸೊ ಆಬ್ವಿಯಸ್ಲಿ ಯೂನಿಟ್ ಆಫ್ ದಿಸ್ ಲ್ಯಾಂಬ್ಡಾ, this should be equal to this unit, so therefore it's per meter anta. Okay, lambda is will be meters, r will mean per meter anta. So that you have to remember that value also. Okay, ಈಗ ಸೊ ಏನಾಗುತ್ತೆ ಇಲ್ಲಿ, whenever there is a transition makes ಅಂದ್ರೆ ಏನು, ಸೊ ಈಗ ನೋಡಿ ಅರ್ಥ ಮಾಡ್ಕೊಳ್ಳಿ. -13.6 ಇದೆ ಅಲ್ವಾ. ಸೊ ನೆಕ್ಸ್ಟ್ ಬಂದು -3.4 ಅಂದ್ರೆ ಸ್ವಲ್ಪ, ಸೊ ಇಟ್ಸ್ ವೆರಿ ಫಾರ್ -3.4 -1.5. next is little bit nearer, again little nearer ಇರುತ್ತೆ. Okay, anyway, so this, if you remember in this way, and there are different types of series we defined here. One bandu Lehman series, Balmer series, Passion series, bracket P fund. So idin ನೆನಪಿಟ್ಕೊಬೇಕು ಎಲ್ಲಿ ಬೀಳ್ತದೆ. So basically it where electron falls. If electron falls from any energy level to the first energy level, any energy level to first energy level, we call it the Lehman series ಅಂತ ಕರೀತಾರೆ actually. ನಂತರ if electron falls from anywhere to second orbit, so second ಅಲ್ಲಿ ಬಿದ್ದಾಗ, ಎಲ್ಲಿಂದ ಬಿದ್ದಾಗ, so sorry, first is from any energy level, from any energy level to second level, and depending on NF values. So NF ಬಂದು 1 ಇದ್ರೆ Lehman series. So NF ಬಂದು ಇಲ್ಲಿ, so NF ಬಂದು 1 ಇದ್ರೆ Lehman series ಅಂತ ಕರಿತೀವಿ actually. And if NF is 2, then we call Balmer series. And NF is 3 ಅಂದ್ರೆ we have Passion series. And if NF is 1, 2, 3, and if NF is 4, we call it as Lehman, Balmer, Passion, and we have bracket and P fund. So bracket series. Okay, spelling check ಮಾಡ್ಕೊಳ್ಳಿ. Okay, so NF is equal to 5 is equal to P fund series. Okay, actually, okay, that's it. Okay, depending on where it's going to fall. Okay, and the second will be the way we have it, like, you know, from anywhere to second. So diagram book already there, please refer the book diagram, that's enough. Lehman series, Balmer series, and you know, Passion series, then we have bracket series, then P fund series. Okay, and again in the exam ಅಲ್ಲಿ ಈ ಫಾರ್ಮುಲಾ ಬೇಸ್ ಮೇಲೆ ನ್ಯೂಮರಿಕಲ್ಸ್ ಕೇಳ್ಬೋದು. ವಾಟ್ ಇಸ್ ದ ವೇವ್ ಲೆಂತ್ ಆಫ್ ದ ಲೈಟ್ ಎಮಿಟೆಡ್ ಅಂತ ಕ್ವಶನ್ ಕೇಳ್ಬೋದು. ಅಂದ್ರೆ ಏನು, ಯಾವುದೇ ಒಂದು ಬಾಲ್ಮಾರ್ ಸೀರೀಸ್ ಅಲ್ಲಿ, so what is the minimum and maximum values, like what is the minimum wavelength, maximum wavelength, or minimum frequency, maximum frequency anta. So ee riti kelu, obviously it depends on where extreme to extreme conditions use ಮಾಡ್ಕೊಂಡು we can derive the form, we can get the numericals out of that. Okay, and ಈ ಕ್ವಶನ್ ಅಲ್ಲಿ ಕೂಡ ಇಲ್ಲಿ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. So numerical can be asked, I think some of the time they have asked also. So I'll see that. So already ನಾನು numerical list ಮಾಡಿದ್ದೀನಿ, ಒಂದು 5 to 6 chapter ಮಾಡಿದ್ದೀನಿ. I have not done the numericals on this chapter. When I do that, so you can definitely watch a numerical session on this. Okay, ಈಗ
ಅರ್ಥ ಆದಲ್ವಾ ಈಗ? ಸೊ ದಟ್ಸ್ ಆಲ್ ಅಬೌಟ್ ದಿಸ್. ಸೊ ಸ್ಪೆಕ್ಟ್ರಲ್ ಲೈನ್ಸ್ ಅಲ್ಲಿ ಹೈಡ್ರೋಜನ್ ಅಲ್ಲಿ ಲೇಮ್ಯಾನು, ಬಾಲ್ಮರು, ಟಾರ್ಚನು ಇವೆಲ್ಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಫಾರ್ಮುಲಾ, ಈ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನ್ಯೂಮರಿಕಲ್ಸ್ ಕೇಳಿದ್ರೆ ಆ ಫಾರ್ಮುಲಾ ಮೇಲೆ ಕೇಳ್ತಾರೆ. ಸೊ ವಿಲ್ ಸಿ ದ ನ್ಯೂಮರಿಕಲ್ ಸೆಕ್ಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಈಗ ನಂತರ ಸೊ ಲಾಸ್ಟ್ ಟಾಪಿಕ್ ಬಂದು ವಿ ಹ್ಯಾವ್ ಎಕ್ಸ್ಪ್ಲೇನ್ ಡಿ ಬ್ರೋಗ್ಲೀಸ್ ಎಕ್ಸ್ಪ್ಲನೇಷನ್. ಅಂದರೆ ಏನು? ಡಿ ಬ್ರೋಗ್ಲೀಸ್ ಎಕ್ಸ್ಪ್ಲನೇಷನ್ ಫಾರ್ ಬೋಸ್ ಸೆಕೆಂಡ್ ಪಾಸ್ಟುಲೇಟ್. ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಐ ರಿಸ್ ದಿಸ್ ನೌ. ಸೊ ಈಗ de Broglie's explanation for Bohr's second postulate. Okay, last topic ಬಂದಿದೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಬೋಸ್ ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳಿ? ಬೋಸ್ ಸೆಕೆಂಡ್ ಪಾಸ್ಟುಲೇಟ್ ಬಂದು MVR is equal to NH by 2 pi. So ಈಗ ಡಿ ಬ್ರೋಗ್ಲಿ ನಿಮ್ಗೆ ಗೊತ್ತಿರೋ ಹಂಗೆ, ಸೊ ಈ ಡಿಸ್ಕಸ್ ಅಬೌಟ್ ದ ಮ್ಯಾಟರ್ ವೇವ್ಸ್. ಸೊ ಡಿ ಬ್ರೋಗ್ಲಿಸ್ lambda is equal to H by m. We told not only electrons, everything will have wave nature, dual nature. And ನಾವು ಡಿಸ್ಕಸ್ ಮಾಡಿದ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ we also gave the wavelength of that is lambda is equal to H by mv ಅಂತ. And so how he explained Bohr's postulate ಅಂದ್ರೆ ಡಿ ಬ್ರೋಗ್ಲಿಸ್ de Broglie's explanation for Bohr's second postulate. For Bohr's second postulate. ನಾವು ಏನು ಎಕ್ಸ್ಪ್ಲೇನ್ ಮಾಡ್ತಾನೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಆಫ್ಟರ್ವರ್ಡ್ಸ್ ಯು ಕ್ಯಾನ್ do it. Okay, first ಈಗ ಸೊ ಏನಾಗುತ್ತೆ ಇಲ್ಲಿ? ಸೊ ಫಸ್ಟ್ ಅರ್ಥ, ವಾಟ್ ಇಸ್ ಡಿ ಬ್ರೋಗ್ಲಿ ವೇವ್ ಸೆಡ್ ಇಸ್ ದಟ್. ಸೊ ಏನು ಹೇಳ್ತಾರೆ ಈಗ, ಅವರ್ Bohr said that electron revolves in only those orbits whose angular momentum is n times of h by 2 pi, integral multiple of h by 2 pi ಅಂತ. ಓಕೆನಾ? ಡಿ ಬ್ರೋಗ್ಲಿ assumed that even the electrons also will have the wavy nature ಅಂತ. ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಡೇವಿಸ್ ಅಂಡ್ ಜರ್ಮನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆಕ್ಚುಲಿ ಡೇವಿಸ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟಲಿ ವೆರಿಫೈಡ್. ಸೊ ನಿಮ್ಗೆ ನೆನಪಿದೆ, ನಾನು ಎಕ್ಸ್ಪ್ಲೇನ್ ಮಾಡಿದೆ ಪ್ರೀವಿಯಸ್ ಲೆಕ್ಚರಲ್ಲಿ, ಒನ್ ಶಾಪ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಕ್ಸ್ಪೆರಿಮೆಂಟಲಿ ವೆರಿಫೈ ದ ಡಿ ಬ್ರೋಗ್ಲೀಸ್ ಕಾನ್ಸೆಪ್ಟ್. ಸೊ ಪ್ರೀವಿಯಸ್ ಚಾಪ್ಟರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀನಿ ಅಂದರೆ ಡೇವಿಸ್ ಅಂಡ್ ಜರ್ಮರ್ ವೆರಿಫೈ ದಟ್ ಈವನ್ ಎಲೆಕ್ಟ್ರಾನ್ಸ್ ಆಲ್ಸೋ ವಿಲ್ ಹ್ಯಾವ್ ಸಮ್ ವೇವಿ ನೇಚರ್. ಎವ್ರಿಥಿಂಗ್ ವಿಲ್ ಹ್ಯಾವ್ ವೇವಿ ನೇಚರ್. ಓಕೆ, ಈಗ ನಾವು ಎಲೆಕ್ಟ್ರಾನ್ ತೊಗೊಂಡಾಗ ಅರ್ಥ ಮಾಡ್ಕೊಳ್ಳಿ. ಈಗ ಸೊ ಫಸ್ಟ್ ಏನಾಗುತ್ತೆ, ಎಲೆಕ್ಟ್ರಾನ್ ಹ್ಯಾಸ್ ಟು ರಿವಾಲ್ವ್ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾಯಿದೆ. ಸೊ ಎಲೆಕ್ಟ್ರಾನ್ ಆಲ್ಸೋ ಹ್ಯಾವ್ ವೇವಿ ನೇಚರ್. ಈಗ ಸೊ ಫಸ್ಟ್ ಆಫ್ ಆಲ್ ವಿ ಡಿಸ್ಕಸ್ ದಟ್. ಸೊ ಈಗ ನೋಡಿ, we are very much sure that it does not emit, it does not radiate any energy ಅಲ್ವಾ. ಸೊ ಎನರ್ಜಿ ರೇಡಿಯೇಟ್ ಮಾಡಬಾರ್ದು ಅಂತ ಹೇಳಿದ್ರೆ, ಸೊ ನೋಡಿ, ಇಟ್ಸ್ ವೆರಿ ಸಿಂಪಲ್. ಇಫ್ ಎಲೆಕ್ಟ್ರಾನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ವೇವ್ನೆಸ್ ಹಿಂಗೆ ಸ್ಟಾರ್ಟ್ ಆದರೆ, ವೇವ್ನೆಸ್ ಹಿಂಗೆ ಸ್ಟಾರ್ಟ್ ಆಗ್ತಾ ಇದ್ರೆ, ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಅಂದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ವಾಪಸ್ ಬರಬೇಕು. ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಎನರ್ಜಿ ಕಡಿಮೆ ಆಗಿದೆ, ಮೇ ಬಿ ಇಟ್ ಲಾಸ್ಟ್ ಸಮ್ ಎನರ್ಜಿ. ಸೊ ಸ್ಲೋಲಿ ಆಗಿ ಏನಾಗುತ್ತೆ, ಎಲೆಕ್ಟ್ರಾನ್ ಬಂದು ಸ್ಪೈರಲ್ ಆಗಿ ಹೊರಡೆ ಬೀಳುತ್ತೆ. ಸೊ ಡಿ ಬ್ರೋಗ್ಲಿ ಪ್ರಕಾರ ನೀವು ವೇವ್ ಥರ ಕನ್ಸಿಡರ್ ಮಾಡಿದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಬರಬೇಕು. ಸೊ ಇಫ್ ಎನಿ ವೇವ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಸಮ್ ಪಾಯಿಂಟ್ ಅಂಡ್ ಕಮ್ಸ್ ಟು ಸೇಮ್ ಪಾಯಿಂಟ್, ವಿ ಕಾಲ್ ಇಸ್ ಅ ಸ್ಟ್ಯಾಂಡಿಂಗ್ ವೇವ್ಸ್. ನೀವು ಕೇಳಿರ್ಬೋದು ನಿಮ್ಮ ಫಸ್ಟ್ ಪಿ ಯು ಸಿಯಲ್ಲಿ ನಾವು ವಿ ಹ್ಯಾವ್ ದಟ್ ವೇವ್ಸ್ ಕಾನ್ಸೆಪ್ಟ್ ಅಲ್ವಾ, ಅಲ್ಲಿ ವಾಟ್ ಈಸ್ ಸ್ಟ್ಯಾಂಡಿಂಗ್ ವೇವ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಐ ನಾಟ್ ಡಿಸ್ಕಸ್ ನೋಟ್ಸ್ ಮತ್ತು ಆ್ಯಂಟಿ ನೋಟ್ಸಲ್ಲಿ. ಸೊ ಏನಾಗುತ್ತೆ ಅಂತ ಐ ನಾಟ್ ಗೋ ಇನ್ ಟು ದ ಫಸ್ಟ್ ಪಿ ಯು ಸಿ ಚಾಪ್ಟರ್, ಐ ಜಸ್ಟ್ ಕಮ್ ಟು ಸೆಕೆಂಡ್ ವ್ಯೂ. ಅಂದರೆ ಏನು, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ವಾಪಸ್ ಬರಬೇಕು. ಓಕೆನಾ? ಸೊ ಅಂದರೆ ದಿಸ್ ವಿಲ್ ರಿಸಲ್ಟ್ ಇನ್ ಟು ಅ ಸ್ಟೇಷನರಿ ವೇವ್. ಅಂದರೆ ಏನು, ಬೇಸಿಕಲಿ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ತೊಗೊಂಡಾಗ ಒಂದು ಯಾವುದೋ ಒಂದು, ಸೊ ಇಫ್ ಎ ವೇವ್ ಗೋಸ್ ಲೈಕ್ ದಿಸ್ ಅಂಡ್ ಹಿಟ್ಸ್ ಎಕ್ಸಾಕ್ಟ್ಲಿ ಅಟ್ ದಿಸ್ ಲೊಕೇಶನ್, ಅಗೇನ್ ಇಟ್ ಕಮ್ ಬ್ಯಾಕ್ ಲೈಕ್ ದಿಸ್. ನಾವು ಅಂದರೆ ಬೋತ್ ವಿಲ್ ಕ್ಯಾನ್ಸಲ್ ಔಟ್ ಲೈಕ್ ದಿಸ್ ಅಂಡ್ ಗಿವ್ಸ್ ರಿಸಲ್ಟ್ ಇನ್ ಟು ಸ್ಟೇಷನರಿ ವೇವ್ ಅಂತ. ಓಕೆ, ಅಂದರೆ ಏನು, ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಬರಬೇಕು. ಅಂದರೆ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ವಿಲ್ ನಾಟ್ ಫಾರ್ಮ್ ಎ ಸ್ಟೇಷನರಿ ವೇವ್. So if it's not forming a stationary wave, then what happens, slowly it has to fall to the nucleus. Andre ಏನು, when it comes back it will form a state. This is a stationary wave. Andre ಏನು, he said. So now de Broglie ಏನು ಹೇಳ್ತಾರೆ ಅಂದ್ರೆ, so andre ಏನು, electron can revolve only in those orbits where a standing wave can be formed, and the condition for standing wave. So he gave that. So for a standing wave to form, ಅಂದ್ರೆ ಏನು, ಒಂದು ಸ್ಟ್ಯಾಂಡಿಂಗ್ ವೇವ್ ಫಾರ್ಮ್ ಆಗಬೇಕಂತ ಹೇಳಿದ್ರೆ, ಸ್ಟ್ಯಾಂಡಿಂಗ್ ವೇವ್ ಫಾರ್ಮ್ ಆಗಬೇಕಂದ್ರೆ ಕಂಡೀಷನ್ ಏನು, ಈ ಸೆಟ್ ದಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲೇ ಬರಬೇಕು ವಾಪಸ್ಸು. ಹಂಗೆ ಏನಾದ್ರು ಅರ್ಥ ಅಂದರೆ, ದಿಸ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್. ಅಂದರೆ ಏನು, ಫಾರ್ ಎಕ್ಸಾಂಪಲ್ 1 ಲ್ಯಾಂಬ್ಡಾ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಇಲ್ಲಿ ತೊಗೊಂಡೆ ಅಲ್ವಾ, ನೋಡಿ ಎಕ್ಸಾಕ್ಟ್ಲಿ 3 ಲ್ಯಾಂಬ್ಡಾ ಇದೆ ಅಂದರೆ, ಒಂದು ವೇಳೆ ಹಾಫ್ ಇದ್ದರೆ, ಸೊ ಸಮ್ವೇರ್ ಇಫ್ ಇಟ್ಸ್ ಕಮಿಂಗ್, ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂತಲ್ವಾ, ಸೊ ಇಮ್ಯಾಜಿನ್ ಇಫ್ ಇಟ್ ಇಸ್ ನಾಟ್ ಕಮಿಂಗ್ ಲೈಕ್ ದಿಸ್, ಓಕೆ, ಮೇ ಬಿ ದಿಸ್ ಪಾಯಿಂಟ್ ಇಸ್ ಕಮಿಂಗ್ ಹ್ಯೂರ್, ಅಂದರೆ ಹಾಫ್ ಲ್ಯಾಂಬ್ಡಾ ಹೋದಾಗ ಆ್ಯಕ್ಚುಲಿ, ಸೊ ಆಗ ಸ್ಟ್ಯಾಂಡಿಂಗ್ ವೇವ್ ಫಾರ್ಮ್ ಆಗೋದಿಲ್ಲ. ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ಈ ರೀತಿ ಆಗಬೇಕು. ಫಾರ್ ಸ್ಟ್ಯಾಂಡಿಂಗ್ ವೇವ್ ಟು ಫಾರ್ಮ್, ಸೊ ವಾಟ್ ಎವರ್ ದ ವೇವ್ಲೆಂಗ್ತ್ಸ್ ಯು ಟೇಕಿಂಗ್, ರೈಟ್, ಫಾರ್ ಎಕ್ಸಾಂಪಲ್ ಲ್ಯಾಂಬ್ಡಾ ಅಂತ ತೊಗೊಂಡಾಗ, ಸೊ ಈ ಲ್ಯಾಂಬ್ಡಾ ಬಂದು ನಿಮಗೆ, ಸೊ ಇಲ್ಲಿ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ ಆಗಿರುತ್ತೆ, ಲೈಕ್ 1 ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ. ನಾವು ವೇವ್ ಆಪ್ಟಿಕ್ಸ್ಗಳು ಡಿಸ್ಕಸ್ ಮಾಡಿದ್ದೀವಿ. ಸೊ ವಾಟ್ ಇಸ್ ಕನ್ಸ್ಟ್ರಕ್ಷನ್ ವೇವ್ ಅಂದರೆ ಏನು, ಇಟ್ ಶುಡ್ ಬಿ ಲೈಕ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ, 1 ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ.
ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫೇಸ್, ಡಿಸ್ಟ್ರಕ್ಟಿವ್ ಇಂಟರ್ಫೇಸ್. ಡಿಸ್ಟ್ರಕ್ಟಿವ್ ಎಲ್ಲ ಆಗುತ್ತೆ ಮಲ್ಟಿಪಲ್ಸ್ ಆಫ್ ಹಾಫ್ ಲ್ಯಾಂಬ್ಡಾ. ವೇವ್ ಆಪ್ಟಿಕ್ಸ್ ಒನ್ ಶಾಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ಲೀಸ್ ಗೋ ಅಂಡ್ ವಾಚ್. ಎಲ್ಲ ಕಡೆ ಫಿಸಿಕ್ಸ್ ಲಿಂಕ್ ಆಗಿರುತ್ತೆ, ಇಟ್ಸ್ ನಾಟ್ ಲೈಕ್ ದಟ್. ಅಂದರೆ ಏನು, ಒಂದು ವೇವ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮತ್ತೆ ವಾಪಸ್ ಬರಬೇಕು. ದೆನ್ ಇಟ್ ರಿಸಲ್ಟ್ ಟು ಸ್ಟ್ಯಾಂಡಿಂಗ್ ವೇವ್. ಫಸ್ಟ್ ಸ್ಟ್ಯಾಂಡಿಂಗ್ ವೇವ್ ಕಂಡೀಷನ್ ಇಸ್ ದ್ಯಾಟ್, ಸೊ ವಾಟ್ ಎವರ್ ದಿಸ್ ಇದ್ರದ್ದು ಏನಿದೆ ಅಲ್ವಾ ಸರ್ಕಂಫರೆನ್ಸು, ಈ ಸರ್ಕಂಫರೆನ್ಸ್ ರೇಡಿಯಸ್ ಆರ್ ಅಂತ ತಗೊಂಡ್ರೆ ಈ ಸರ್ಕಂಫರೆನ್ಸ್ 2πr ಇದೆಯಲ್ವಾ, ಈ 2πr ಮಸ್ಟ್ ಬಿ ಈಕ್ವಲ್ ಟು n ಲ್ಯಾಂಬ್ಡಾ ಆಗಿರಬೇಕು. ಅಂದರೆ ಅದು 1 ಲ್ಯಾಂಬ್ಡಾ 2 ಲ್ಯಾಂಬ್ಡಾ 3 ಲ್ಯಾಂಬ್ಡಾ ಎಷ್ಟೇ ಆಗಿರಲಿ, ಇನ್ ದೀಸ್ ಕಂಡೀಷನ್ಸ್ ಇಟ್ ವಿಲ್ ರಿಸಲ್ಟ್ ಇನ್ ಟು a standing wave. So the condition for standing wave, other standing wave are the stationary orbit. We call stationary wave, standing wave, stationary orbit. So ಎಲ್ಲಿ ಸ್ಟೇಷನರಿ ವೇವ್ ಇದೆಯೋ ಸ್ಟೇಷನರಿ ಆರ್ಬಿಟ್. ಬೇರೆ ಆರ್ಬಿಟ್ಸ್ ಇರುತ್ತೆ, ಅಲ್ಲಿ ಬೇಕು ಮೇ ಬಿ ಇಟ್ ವಿಲ್ ಕ್ಯಾನ್ಸಲ್ ಔಟ್. ಬೇಸಿಕಲಿ ಅದು ಬೇರೆ ಕಡೆ ಬರುತ್ತೆ, ಆ್ಯಕ್ಚುಲಿ ಇಟ್ ವಿಲ್ ಕ್ಯಾನ್ಸಲ್ ಔಟ್. ಸೊ ಎಲೆಕ್ಟ್ರಾನ್ ವಿಲ್ ರಿವಾಲ್ವ್ ಓನ್ಲಿ ದೋಸ್ ಆರ್ಬಿಟ್ಸ್ ಇನ್ ವಿಚ್ so the stationary wave can be formed, or you can say a standing wave can be formed. Standing wave ಅಂದ್ರೆ ಏನು, ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲೇ ವಾಪಸ್ ಬರುತ್ತೆ. ಲೇಮನ್ ಟರ್ಮ್ಸ್ ಅಲ್ಲಿ ನಮ್ಗೆ ಏನು, ಇಟ್ಸ್ ಓಕೆ ಫರ್ಗೆಟ್ ಅಬೌಟ್ ಸ್ಟ್ಯಾಂಡಿಂಗ್ ವಾಟ್ ಎವರ್ ಇಟ್ ಮೇ ಬಿ, ಅಂದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲೇ ವಾಪಸ್ ಬರುತ್ತೆ. ಸೊ ಎಲ್ಲಿ ಸ್ಟಾರ್ಟ್ ಆಗಿ ಅಲ್ಲೇ ವಾಪಸ್ ಬಂದರೆ ಇಟ್ಸ್ ನಾಟ್ ಲೂಸಿಂಗ್ ಎನರ್ಜಿ ಅಲ್ವಾ. ಸೊ ಇದು ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಇಟ್ಸ್ ಕಮಿಂಗ್ ಟು ಸೇಮ್ ಲೊಕೇಶನ್ ಆಫ್ಟರ್ ಟೇಕಿಂಗ್ ಒನ್ circular rotation, and it has not lost any energy ಅಲ್ವಾ. ಸೊ ದಟ್ ಈಸ್ ದ ರೀಸನ್ ವೈ the electron does not emit any, is giving explanation actually. So de Broglie ಏನು ಮಾಡ್ತಾ ಇದ್ದಾರೆ, de Broglie is giving explanations for Bohr's second postulate. Bohr explain ಮಾಡಿದ ಇದನ್ನ, de Broglie is explaining using his concept matter waves. So ಎಷ್ಟು ಪರ್ಫೆಕ್ಟ್ ಅನ್ನೋ ಫಿಸಿಕ್ಸ್ ಆ್ಯಕ್ಚುಲಿ. ಬೋರ್ ಏನೋ ಫೈಂಡ್ ಮಾಡಿದ್ರು, ಇಲ್ಲ ಡಿ ಬ್ರೋಗ್ಲಿ ಏನೋ ಫೈಂಡ್ ಮಾಡಿದ್ರು ಮ್ಯಾಟರ್ ವೇವ್ಸ್ ಅಂತ, ಬಟ್ ಈಸ್ ನೋಡಿ ಎಷ್ಟು ಅದು, ದಿಸ್ ಇಸ್ ದ ಬ್ಯೂಟಿ ಆಫ್ ಫಿಸಿಕ್ಸ್ ವಿಚ್ ವಿಲ್ ನಾಟ್ ಕಮ್ ಇನ್ ಅದರ್ ಸಬ್ಜೆಕ್ಟ್. ಓಕೆ, ಸೊ ಎಕ್ಸ್ಪ್ಲೇಷನ್ ಕ್ಲಿಯರ್ ಆಗಿ ನೀವು ಯಾವುದೇ ಕಾನ್ಸೆಪ್ಟ್ ಅಚೀವ್ ಮಾಡಿಕೊಂಡ್ರು it has to come same for everyone. Okay, so ಹೀಗೆ ಸ್ಟ್ಯಾಂಡಿಂಗ್ ವೇವ್ ಕ್ಯಾನ್ ಫಾರ್ಮ್ ಓನ್ಲಿ ವೆನ್ 2πr is equal to n lambda. ಈಗ ನಾವೀಗ ನಮ್ದು ಬೋರ್ಸ್ ನೋಡಿ, ಇದರಿಂದ ಹ್ಯಾವ್ ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಬೋರ್ಸ್ ಪಾಸ್ಟ್ಲೇಟ್. ನೋಡಿ, using this I will get the expression for Bohr's second postulate. Okay, ನಮಗೆ ಆಲ್ರೆಡಿ ಲ್ಯಾಂಬ್ಡಾ ಗೊತ್ತು, by we know that the lambda given by de Broglie is given by lambda is equal to h divided by mv ಬರುತ್ತೆ. ಸೊ 2πr will be equal to n into lambda ಪ್ಲಸ್ ಅಲ್ಲಿ h divided by mv ಹಾಕ್ತೀವಿ, h divided by mv ಅಂತ. ಸೊ ಈಗ mv ನ ಶಿಫ್ಟ್ ಮಾಡ್ತೀನಿ. ಈಗ ಮೊಡಲ್ ಟು ಶಿಫ್ಟ್ ದ mv ದಿಸ್ ಸೈಡ್. ಸೊ mvr, ಸೊ ಈಗ ಏನಾಗುತ್ತೆ, mvr is equal to mvr ಬಂದು n ಇದೆ, h ಈ ಸೈಡ್ ಇದೆ, ಸೊ n and h divided by 2. What a beautiful look at here. So ನಿಮ್ಮ ಎಕ್ಸಾಮಲ್ಲಿ ಕೇಳಿದರೆ you just have to first explain what is this. So a stationary orbit can be resulting, so an orbit is called a stationary orbit can be resulted only when a standing wave is formed ಅಂತ ನೀವು ನೋಡಿ. ಎಕ್ಸಾಮ್ ತುಂಬ ದೊಡ್ಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯು ಎಕ್ಸ್ಪ್ಲೈನ್ ಎನಿ ಆಫ್ ಯುವರ್ ಓನ್ ವರ್ಡ್ಸ್. ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಓನ್ ವರ್ಡ್ಸಲ್ಲಿ. ಬಟ್ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ನೀವು ಈ ಡಿರೈವೇಷನ್ ಬರೀಬೇಕು. ಸೊ ಫಾರ್ ಎ ಸ್ಟ್ಯಾಂಡಿಂಗ್ ವೇವ್ ಟು the 2πr must be equal to n times of lambda, like integral multiples of lambda ಆಗಿರಬೇಕು. And from the, we know from the de Broglie's expression, de Broglie wave is given by lambda is equal to h by mv. Substituting the second equation in the first equation, we get 2πr is equal to nh by mv, and then bring that mv that side, mvr is equal to nh by 2π. ಅರ್ಥ ಆಯ್ತಾ? ವೆರಿ ಕ್ಲಿಯರ್, ರೈಟ್? ಸೊ ಈ ಡಿರೈವೇಷನ್ ವಿತ್ ಡಯಾಗ್ರಾಮ್ ಅಲ್ಲಿ ದೇ ಆಲ್ಸೋ ಗಿವ್ ಸ್ಟ್ಯಾಂಡಿಂಗ್ ವೇವ್ ಅಲ್ವಾ. ಸೊ ಅಂದರೆ ಈ ಸೈಡ್ ಇಲ್ಲ ಆಫ್ ಹಿಂಗೆ ಬರೀದೆ. ಜಸ್ಟ್ ರೆಫರ್ NCERT ಬುಕ್. ಸೊ NCERT ಏನು ಡಯಾಗ್ರಾಮ್ ಫಾಲೋ ಮಾಡಿ, ಏನೇ ಡಯಾಗ್ರಾಮ್ಸ್ ಆಗಲಿ NCERT ಪ್ರಕಾರ ನೀವು ಫಾಲೋ ಮಾಡಿ ನೋಡಿ. ಇದು ಸ್ಟ್ಯಾಂಡಿಂಗ್ ವೇವ್ ಅಂತ. ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಬರಬೇಕು, ಎಲ್ಲಿ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿ ಬಂದರೆ ಇಟ್ ಹಸ್ ನಾಟ್ ಲಾಸ್ ದ ಎನರ್ಜಿ. ಸೊ ಅಂದರೆ ಇನ್ ದೋಸ್ ಆರ್ಬಿಟ್ಸ್ ಓನ್ಲಿ ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್. ಎಲ್ಲಿಂದ ರಿವಾಲ್ವ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಯಾವ್ದು ಬೇಕಾದ್ರೆ ಸಿ, ಫಸ್ಟ್ ಆಫ್ ಆಲ್ ಇನ್ನೂ ಫರ್ದರ್ ಡೆಪ್ತಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗೋದಲ್ವಾ. ಸೊ ವಿ ಹ್ಯಾವ್ ದ ಸ್ಕ್ರಾಡಿಂಜರ್ಸ್ ಈಕ್ವೇಷನ್ಸ್, ವಿ ಹ್ಯಾವ್ ದ ಮಾಡರ್ನ್ ಕ್ವಾಂಟಮ್ ಫಿಸಿಕ್ಸಲ್ಲಿ. ಅಲ್ಲಿ ನೀವು ಅಲ್ಕೊಂತೀರಾ ಸರ್ ಎಲೆಕ್ಟ್ರಾನ್ ಏನು ಸರ್ ಎಲ್ಲಂದ್ರೆ ಅಲ್ಲಿ ಇರ್ಬೋದಲ್ವಾ. ವಾಟ್ ಈಸ್ ಅನ್ ಆರ್ಬಿಟ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ವಿ ಹ್ಯಾವ್ ಇಟ್ಸ್ ಅ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಇನ್ 95% ಅಂತ ಹೇಳ್ತೀವಿ. ವಿ ಹ್ಯಾವ್ ಆರ್ಬಿಟಾಲ್ಸ್. ಸೊ ಪಿ ಆರ್ಬಿಟಲ್ ಆಗಿಲ್ಲ, ಇಟ್ಸ್ ಅ ಕೆಮಿಸ್ಟ್ರಿ. ಐ ಆಮ್ ನಾಟ್ ಗೋಯಿಂಗ್ ಟು ಬಟ್ ಇನ್ ಕೆಮಿಸ್ಟ್ರಿ ನೋ. ಸೊ ಪಿ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಅಂತ. ಬಟ್ ಅಪ್ ಟು ಹಿಯರ್, so the wavy nature, by knowing, of course, so this also validates the wavy nature. Of course, what de Broglie has said is also true, and what your Bohr also said is very true, because both the concepts are exactly matching. Okay, ಮತ್ತೆ when you put quantum physics into the picture, and things will change again. Okay, so Heisenberg uncertainty principle ಆಗಿರಲಿ, so a lot of things are there further. I'll not discuss in that. So this chapter ends here itself. ಸೊ ನೀವು ಇನ್ನೂ ಫರ್ದರ್, ಸೊ ಡೆಪ್ತಲ್ಲಿ ಯು ಕ್ಯಾನ್ ಲರ್ನ್ ಇನ್ ಕೆಮಿಸ್ಟ್ರಿ ಇದೆ ಆಲ್ರೆಡಿ ಫಸ್ಟ್ PUC ಅಲ್ಲಿ. ಆ್ಯಂಡ್ ನೀವು ಮುಂದೆ ರಿಸರ್ಚ್ ಹೋದಾಗ ಇನ್ನೂ ಡೆಪ್ತಲ್ಲಿ ಕಲಿತೀರಾ.
So do not worry about this. Okay, this is a theory up to here. So ಈ ಚಾಪ್ಟರ್ ನೋಡಿದಾಗ so first we discuss about quickly the first one ಬಂದೇನು what is the first one? Okay, Rutherford's model. The second one is we discuss about the Bohr's model, and the third we discuss Bohr's model. We discuss all those things, and third one the postulates agili, the expressions agili, and all energy expression. Third one we discuss spectral lines that Lehman, Balmer, and Sayers and all. And the fourth one the Derivation explanation. These four topics I've just explained as per the board examination point of view. And I also told you the formulas what to remember for competitive exams. And I hope that you like this video. And thank you so much for watching, guys. Have a nice day. See you in the next video. Bye bye. Take care.